मेरा साथी आजा मदद कर। बाबा भी बता सिर्फ दिल से कहना। शिव बाबा शिव बाबा 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 मेरा बाबा शिव बाबा शिव बाबा 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 मेरा बाबा शिव बाबा शिव बाबा 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 मेरा शिव बाबा 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 मेरा बाबा शिव बाबा शिव बाबा। ಹೃದಯದ ಪ್ರೀತಿಯಲ್ಲಿ ಜಾಸ್ತಿ ಅಂತರಾಳದಿಂದ ಬರ್ತದಲ್ಲಿ ಯೋಗ ಸಹಜವಾಗ್ತದೆ. ಸ್ವತಃ ಯೋಗಿಗಳಾಗಲಿಕ್ಕೆ ಸಾಧ್ಯ ಆಗ್ತದೆ, ಸಹಜ ಯೋಗಿಗಳಾಗಲಿಕ್ಕೆ ಸಾಧ್ಯ. ಹಾಗಾದರೆ ಹೃದಯದ ಪ್ರೀತಿ ಎಷ್ಟು ಮಟ್ಟಿಗಿದೆ ಎಂಬುದನ್ನು ಎಲ್ಲ ಹೊರಹಾಕಿ ಪರಮಾತ್ಮನಿಗೆ ತೋರಿಸ್ಬೇಕಲ್ಲ. ನಮ್ಮ ತೋರಿಸೋ ಅವಶ್ಯಕತೆ ಇಲ್ಲ, ಬಟ್ ಯೋಗವನ್ನು ಜೋಡಿಸುವ ಪರಮಾತ್ಮ ಆ ಹೃದಯಾಳದ ಪ್ರೀತಿ ಹೊರಗಡೆ ಬಂದು ಪರಮಾತ್ಮ ಬೇರೆ ಎಲ್ಲ ಸಂಕಲ್ಪಗಳನ್ನು ಝೀರೋ ಮಾಡುವ ಪ್ರೀತಿ ಪರಮಾತ್ಮನ ಪ್ರೀತಿ. ಇನ್ನಿತರ ಎಲ್ಲ ಪ್ರೀತಿಗಳೇನಿದೆ, ಎಲ್ಲ ಸಂಬಂಧಗಳ ಪ್ರೀತಿ ಏನಿದೆ, ದೇಹಧಾರಿಗಳ ಪ್ರೀತಿ ಏನಿದೆ, ಆ ಎಲ್ಲ ಪ್ರೀತಿಯಿಂದ ಒಬ್ಬ ಪರಮಾತ್ಮನ ಮೇಲಿರುವ ಪ್ರೀತಿ ತಟಸ್ಥವಾಗಬೇಕು, ಸ್ಥಿರವಾಗಬೇಕು, ಆ ಲವ್ವಲ್ಲಿ ಲವಲೀನ ಆಗಬೇಕು. ಅಂತಹ ಸಮಯ ನಾವೆಲ್ಲ ಮಕ್ಕಳಿಗೆ ಬಾಬಾ ಈ ಸಮಯದಲ್ಲಿ ತಂದಿದ್ದಾರೆ. ಅರ್ಥಾತ್ ನಾವೆಲ್ಲರೂ ಈ ಸೆಕೆಂಡಿನಲ್ಲಿ ಬರುವ ಸಮಯದಲ್ಲಿ ಹೃದಯಾಳದ ಪ್ರೀತಿಯನ್ನು ಪ್ರಾಕ್ಟಿಕಲ್ ಅವಸ್ಥೆಯಲ್ಲಿ ತರ್ತಾ ಇದ್ದೇವೆ. ಎಷ್ಟು ಲವ್ ಮಾಡ್ತೀವಿ ಪರಮಾತ್ಮನ, ಎಷ್ಟು ಪ್ರೀತಿ ಮಾಡ್ತೀವಿ, ಸದಾ ಸ್ನೇಹಿ ಎಷ್ಟಿದ್ದೀವಿ. ಆ ಹೃದಯಾಳದ ಪ್ರೀತಿಯನ್ನು ಹೊರಗಡೆ ಹಾಕಿ ಇನ್ನಿತರ ಎಲ್ಲ ಪ್ರೀತಿಗಳು ಆಟೋಮೆಟಿಕ್ ಝೀರೋ ಆಗ್ತದೆ. ಅದರಿಂದ ಪರೆ ಆಗ್ತೀವಿ, ಭಿನ್ನ ಆಗ್ತೀವಿ, ಡಿಟ್ಯಾಚ್ ಆಗ್ತೀವಿ. ಪ್ರಾಕ್ಟಿಕಲ್ ಆಗಿ ಡಿಟ್ಯಾಚ್ ಆಗುವ ಸಮಯ ಒಬ್ಬ ಈಶ್ವರನೊಂದಿಗೆ ಪ್ರೀತಿ ಲವ್ಲೀನ್ ಅವಸ್ಥೆಯನ್ನು ತಂದುಕೊಡ್ತದೆ. ಆ ಪ್ರೀತಿ ಒಬ್ಬನ ಪ್ರೀತಿಯಲ್ಲೇ ಲವ್ವಲ್ಲಿ ಲವ್ಲೀನ್ ಆಗಿ ಶಿವ ಬಾಬಾ ಶಿವ ಬಾಬಾ 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 ಮೇರಾ ಬಾಬಾ ಶಿವ ಬಾಬಾ ಶಿವ ಬಾಬಾ 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 ಮೇರಾ ಬಾಬಾ ಶಿವ ಬಾಬಾ ಶಿವ ಬಾಬಾ 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 ಮೇರಾ ಬಾಬಾ ಶಿವ ಬಾಬಾ शिव बाबा 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 मेरा बाबा शिव बाबा शिव बाबा 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 मेरा बाबा प्यारे बाबा मीठे 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 बाबा 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 मेरा बाबा. ಸ್ಥೂಲ ಕಣ್ಣುಗಳೆದುರುಗಡೆ ಶಿವಬಾಬಾರವರ ಫೋಟೋವನ್ನೇ ನೋಡ್ತಾ ಇದೆ. ದಿವ್ಯ ನೇತ್ರವು ಮಾತ್ರ ಹೃದಯರಾಮನನ್ನು ಪರಮಾತ್ಮನನ್ನು ಪರಮಧಾಮದಲ್ಲಿ ನೋಡುತ್ತಿದೆ, ಅನುಭವ ಮಾಡ್ತಾ ಇದ್ದೇವೆ. ತಂದೆ ಮತ್ತು ಆಸ್ತಿ ಅಷ್ಟೇ ಕಾಣಿಸ್ತಾ ಇದೆ. ಒಂದು ಕಣ್ಣಲ್ಲಿ ಪರಮಧಾಮ, ಇನ್ನೊಂದು ಕಣ್ಣಿನಲ್ಲಿ ಸುಖಧಾಮ ಅರ್ಥಾತ್ ಸ್ವರ್ಗ ಕಾಣಿಸ್ತಾ ಇದೆ, ವೈಕುಂಠ ಕಾಣಿಸ್ತಾ ಇದೆ. ಅನುಭವ ಮಾಡ್ತಾ ಇದ್ದೇವೆ. ಸ್ಥೂಲ ನೇತ್ರ ಶಿವಬಾಬರವರನ್ನ ನೋಡ್ತಾ ಇದೆ ಒಂದು ಕಣ್ಣು, ಇನ್ನೊಂದು ಕಣ್ಣು ಸ್ವರ್ಗ ವೈಕುಂಠದಲ್ಲಿ ಸ್ವಯಂನ ನೋಡ್ತಾ ಇದೆ. ಅನುಭವ ಮಾಡಿ ಲವ್ವಲ್ಲಿ ಲವ್ಲೀನ್ ಅವಸ್ಥೆ. ಇಷ್ಟು ಸಂಕಲ್ಪ ಮಾಡ್ತಾ ಇದ್ದೀನಿ.
ನಾನಾತ್ಮ ಪರಮಧಾಮ ನಿವಾಸಿ ಒಂದು ಕಡೆ, ಇನ್ನೊಂದು ಕಡೆ ನಾನಾತ್ಮ ಆದಿ ದೇವತಾ ಸ್ವರೂಪದ. ಒಂದು ಕಣ್ಣಲ್ಲಿ ಪರಮಧಾಮ, ಇನ್ನೊಂದು ಕಣ್ಣಲ್ಲಿ ಸ್ವರ್ಗ ವೈಕುಂಠ. ಈ ಎರಡನ್ನ ಸಂಕಲ್ಪ ಮಾಡುವಷ್ಟರಲ್ಲೇ ಇನ್ನುಳಿದ ಎಲ್ಲ ಸಂಕಲ್ಪ, ವ್ಯರ್ಥ ಸಂಕಲ್ಪಗಳು ಝೀರೋ ಆಗ್ತವೆ, ಆಗಬೇಕು. ಪರಮಾತ್ಮನ ಮೇಲೆ ಪ್ರೀತಿ ಇದ್ದಂಥವ್ರು ಅನುಭವ ಮಾಡಿ, ಪ್ರಯತ್ನ ಮಾಡಿ. ಒಂದು ಕಣ್ಣಿನಲ್ಲಿ ಪರಮಧಾಮ ಕಾಣಿಸುತ್ತಿದೆ, ಇನ್ನೊಂದು ಕಣ್ಣಿನಲ್ಲಿ ಸ್ವರ್ಗ ವೈಕುಂಠ ಕಾಣಿಸ್ತಿದೆ. ಹೇಗೆ ಲಕ್ಷ್ಮೀನಾರಾಯಣರಿದ್ದಾರಲ್ವ, ಹಾಗೆ ನಾನು ಅಲ್ಲಿದ್ದೇನೆ. ಅನುಭವ ಮಾಡಿ. प्यारे बाबा मीठे बाबा, बाबा बाबा मेरा बाबा, प्यारे बाबा मीठे बाबा, बाबा बाबा मेरा बाबा, शिव बाबा शिव 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 बाबा, बाबा बाबा मेरा बाबा, प्यारे बाबा मीठे 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 बाबा, बाबा बाबा मेरा बाबा, शिव बाबा शिव 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 बाबा. ಏಕಾಗ್ರತೆ ಬರ್ತಾ ಇದೆಯಾ? ಪರಮಾತ್ಮ ನೋಡ್ತಾ ಇದ್ದಾರೆ ಎಲ್ಲ ಮಕ್ಕಳನ್ನ. ಸಂಕಲ್ಪಗಳು ಸ್ಥಿರವಾಗ್ತಾ ಇದ್ದವ. ಒಂದು ಕಣ್ಣಿನಲ್ಲಿ ಪರಮಧಾಮ, ಇನ್ನೊಂದು ಕಣ್ಣಿನಲ್ಲಿ ವೈಕುಂಠ. आलप और बे, गति और सदगति, निर्वाण धाम और सुखधाम, मुक्ति और जीवन मुक्ति, गति सद्गति. ಒಂದು ಕಣ್ಣಲ್ಲಿ ಮುಕ್ತಿ, ಇನ್ನೊಂದು ಕಣ್ಣಲ್ಲಿ ಜೀವನ ಮುಕ್ತಿ. ಪ್ರಾಕ್ಟಿಕಲ್ ಏಕರಸ ಸ್ಥಿತಿಯಲ್ಲಿ ನೋಡಿ, ಫೋಕಸ್ಡ್, ಕಂಪ್ಲೀಟ್ ಏಕಾಗ್ರಚಿತ್ತರಾಗಿ ನೋಡಿ. ಒಂದು ಕಣ್ಣಿನಲ್ಲಿ ಪರಮಧಾಮ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಇನ್ನೊಂದು ಕಣ್ಣಿನಲ್ಲಿ ಸ್ವರ್ಗ ವೈಕುಂಠ ಕಾಣಿಸ್ತಾ ಇದೆ. ಅಷ್ಟೇ ಸಂಕಲ್ಪ, ಬೇರೆ ಯಾವ ಸಂಕಲ್ಪ ಬರಲಿಕ್ಕೆ ಅವಕಾಶವಿಲ್ಲ. ನಾನಾತ್ಮ ಒಂದು ಕಣ್ಣಿನಲ್ಲಿ ಪರಮಧಾಮವನ್ನು ನೋಡುತ್ತಾ ಇದ್ದೇನೆ, ಇನ್ನೊಂದು ಕಣ್ಣಿನಲ್ಲಿ ಸ್ವರ್ಗ ಕಾಣಿಸ್ತಾ ಇದೆ. ಪ್ರಾಕ್ಟಿಕಲ್ ನೋಡಿ, ಅನುಭವ ಮಾಡ್ತಾ ಇದ್ದೇವೆ.
ಒಂದು ಕಣ್ಣಿನಲ್ಲಿ ಪರಮಧಾಮ ಅಷ್ಟೇ, ಆ ಕಣ್ಣಲ್ಲಿ ಪರಮಧಾಮನೇ ಕಾಣಿಸ್ತದೆ. ಪರಮಧಾಮದಲ್ಲಿ ಉಲ್ಟಾ ಕಲ್ಪವೃಕ್ಷ, ಶಿವಬಾಬಾ ಎಲ್ಲ ಆತ್ಮಗಳು. ಇನ್ನೊಂದು ಕಣ್ಣಿನಲ್ಲಿ ವೈಕುಂಠ, ಸ್ವರ್ಗ, ಸತ್ಯಯುಗ, ಡಬಲ್ ಕಿರೀಟಧಾರಿಗಳಾಗಿರುವಂಥದ್ದು ಕಾಣಿಸ್ತಾ ಇದೆ. ಒಂದು ಕಣ್ಣಿನಲ್ಲಿ ಪರಮಧಾಮ, ಇನ್ನೊಂದು ಕಣ್ಣಿನಲ್ಲಿ ಸುಖಧಾಮ, ಸ್ವರ್ಗ. ಇದೇ ಗುಂಗಲ್ಲಿರಿ. बाबा बाबा मेरा बाबा शिव बाबा, शिव बाबा, बाबा बाबा मेरा बाबा शिव बाबा, शिव बाबा, बाबा बाबा मेरा बाबा शिव बाबा, शिव बाबा, बाबा बाबा मेरा बाबा। प्यारे बाबा मीठे 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 बाबा, बाबा बाबा मेरा बाबा। शिव बाबा, शिव 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 बाबा, बाबा बाबा मेरा बाबा। प्यारे बाबा मीठे बाबा, बाबा बाबा मेरा बाबा। प्यारे बाबा मीठे बाबा, बाबा बाबा मेरा बाबा। प्यारे बाबा मीठे बाबा, ನನ್ನ ಬಾಬಾ, ನನ್ನ बाबा मेरा ಹೃದಯಾಳದ ಪ್ರೀತಿ ಬರಲಿ. प्यारे बाबा ಹೇಗೆ ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಪ್ರೀತಿ ಮಾಡ್ತೀರಿ ಅದಕ್ಕಿಂತ ಹೈಯೆಸ್ಟ್ ಲವ್ ಲವ್ವಲ್ಲಿ ಲವ್ಲೀನ. शिव बाबा, बाबा बाबा मेरा बाबा। शिव बाबा, 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 ಏಕಾಗ್ರಚಿತ್ ಏಕರಸ ಸ್ಥಿತಿ. बाबा बाबा ಎಲ್ಲರೂ ಒಂದು ಕಣ್ಣಿನಲ್ಲಿ ಪರಮಧಾಮವನ್ನು, ಇನ್ನೊಂದು ಕಣ್ಣಿನಲ್ಲಿ ಸ್ವರ್ಗವನ್ನು, ವೈಕುಂಠವನ್ನು, ಬಂಗಾರದ ಮಹಲುಗಳನ್ನು, ಸ್ವಯಂವನ್ನು ಅಲ್ಲಿರುವುದನ್ನು ನೋಡ್ತಾ ಇದ್ದೇವೆ. ಈಗ ಲಕ್ಷ್ಮೀನಾರಾಯಣರ ಫೋಟೋ ಇದೆಯಲ್ವಾ, ಅದೇ ರೂಪದಲ್ಲಿ ನಾನು ಅಲ್ಲಿದ್ದೀನಿ. ಒಂದು ಕಣ್ಣಿನಲ್ಲಿ ಅದು ಕಾಣಿಸ್ತಾ ಇತ್ತು ಸ್ವರ್ಗ, ಇನ್ನೊಂದು ಕಣ್ಣಿನಲ್ಲಿ ಪರಮಧಾಮ, ಎಲ್ಲಿ ಶಾಂತಿಯೇ ಶಾಂತಿ, ನಿರ್ವಾಣ, ಸ್ವೀಟ್ ಸೈಲೆನ್ಸ್ ಇದೆ. ಅಪ್ಪಾಜಿ ಹಾಗೂ ಆಸ್ತಿ, बाप और वर्षा, अलफ और बे, गति और सद्गति,
मुक्ति और जीवन मुक्ति। मीठे बाबा 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 मेरा बाबा परमधाम सुखधाम ಅನುಭವಕ್ಕೆ ಬರಲಿ. ಎಲ್ಲ ಒಂದೇ, ನಾನಾತ್ಮ. ಒಂದು ಕಣ್ಣಿನಿಂದ ಪರಮಧಾಮವನ್ನು ನೋಡ್ತಾ ಇದ್ದೆ, ಇನ್ನೊಂದು ಕಣ್ಣಲ್ಲಿ ಸ್ವರ್ಗವನ್ನ ನೋಡ್ತಾ ಇದ್ದೇನೆ. ಒಂದು ಕಣ್ಣು ಪರಮಧಾಮದಲ್ಲಿ ಸ್ಥಿತರಾಗಿದ್ದೆ, ಇನ್ನೊಂದು ಕಣ್ಣು ಸುಖಧಾಮದಲ್ಲಿ. ಈಗೆಲ್ಲರೂ ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಎಲ್ಲರೂ ಎರಡೂ ಕೈಗಳನ್ನು ರಬ್ ಮಾಡ್ತಾ ಭ್ರುಕುಟಿಯ ಮಧ್ಯದಲ್ಲಿ ಆತ್ಮ ಜ್ಯೋತಿಯನ್ನು ಅನುಭವ ಮಾಡುತ್ತಾ ಆತ್ಮಿಕ ಸ್ವರೂಪದಲ್ಲಿ ಸ್ಥಿತರಾಗುತ್ತಾ ಎರಡೂ ಕೈಗಳನ್ನು ರಬ್ ಮಾಡುತ್ತಾ ಎದುರುಗಡೆ ಶಿವಬಾಬರವರನ್ನೇ ನೋಡುತ್ತಾ ಪ್ರಾಕ್ಟಿಕಲ್ ಆಗಿ ಮಾಡಬೇಕು. ಎರಡೂ ಕೈಗಳನ್ನು ರಬ್ ಮಾಡೋದು. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಅನುಭವ ಮಾಡ್ತಾ ಎರಡೂ ಕಣ್ಣುಗಳ ಮಧ್ಯದಲ್ಲಿ ಆತ್ಮ ಜ್ಯೋತಿ ಜಗಮಗಿಸಲು ಪ್ರಾರಂಭಿಸಿದೆ. ಹೊಳಪು ಬೆಳಕನ್ನು ಅನುಭವ ಮಾಡ್ತಾ ಇದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಎರಡು ಕೈಗಳನ್ನ ರಬ್ ಮಾಡಿ ಜೋರಾಗಿ ಬಿಸಿ ಆಗೋ ಹಾಗೆ ಕೈಯನ್ನು ರಬ್ ಮಾಡ್ತಾ ಇದ್ದೇವೆ. ಬಟ್ ಫೋಕಸ್ ಮಾತ್ರ ಶಿವಬಾಬರವರನ್ನೇ ನೋಡ್ತಾ ಇದೆ. ಅರ್ಥಾತ್ ನನ್ನ ದೃಷ್ಟಿ ಶಿವಬಾಬರವರ ಮೇಲಿದೆ. ಎರಡು ಕೈಗಳು ರಬ್ ಮಾಡ್ತಾ ಇದ್ದೇನೆ. ಎರಡೂ ಹಣೆಯ ಮಧ್ಯದಲ್ಲಿ ನಾನಾತ್ಮ ಹೊಳೆಯುತ್ತಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಒಂದು ಕಣ್ಣಿನಲ್ಲಿ ಪರಮಧಾಮ, ಇನ್ನೊಂದು ಕಣ್ಣಿನಲ್ಲಿ ಸ್ವರ್ಗ ವೈಕುಂಠ ಅನುಭವ ಮಾಡಿ ಎರಡೂ ಕೈಗಳನ್ನ ರಬ್ ಮಾಡ್ತಾ ಎದುರುಗಡೆ ಶಿವಬಾಬಾ ಫೋಟೋ ನೋಡ್ತಾ ಅನುಭವ ಮಾಡ್ತಾ ಇದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಒಂದು ಕಣ್ಣಿನಲ್ಲಿ ಪರಮಧಾಮ, ಇನ್ನೊಂದು ಕಣ್ಣಿನಲ್ಲಿ ಸ್ವರ್ಗ ಕಾಣಿಸ್ತಾ ಇದೆ. ನೋಡಿ, ಪ್ರಯತ್ನ ಮಾಡಿ. ಬಟ್ ಕೈ ರಬ್ ಮಾಡ್ತಾನೇ ಇದ್ದೀನಿ ಕಂಟಿನ್ಯೂಸ್ಲಿ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಕೈ ರಬ್ ಮಾಡಿ, ಪವರ್ ಅನುಭವ ಮಾಡಿ. ಕೈ ರಬ್ ಮಾಡ್ತಾ ಮಾಡ್ತಾ ಹೀಟ್ ಜನ್ರೇಟ್ ಆಗಬೇಕು ಕೈಯಲ್ಲಿ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. 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 ಏಕಾಗ್ರತೆ ಬರ್ತಾ ಇದೆ. ಭ್ರುಕುಟಿಯ ಮಧ್ಯದಲ್ಲಿ ಆತ್ಮ ಹೊಳೆಯಲಾರಂಭಿಸಿದೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ರಬ್ ಮಾಡ್ತಾ ಹೇಳಬೇಕು. ಎರಡು ಕೈಗಳನ್ನ ಉಜ್ಜುತ್ತಾ ಇರಬೇಕು. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಈಗ ಲಾಸ್ಟ್ 40 ಸೆಕೆಂಡ್ ಜೋರಾಗಿ ಕೈಯನ್ನು ಉಜ್ಜುತ್ತಾ ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಶಿವಬಾಬರವ್ರನ್ನೇ ನೋಡ್ತಾ ಇರಲಿ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿ ಜೋರಾಗಿ ಉಜ್ತಾ ಉಜ್ತಾ ಉಜ್ತಾ
ಪ್ರಕೃತಿಯ ಮಧ್ಯದಲ್ಲಿ ಫೋಕಸ್ ಇರಲಿ, ಆತ್ಮ ಹೊಳಿತಾ ಇರುವುದನ್ನು ಅನುಭವ ಮಾಡ್ತಾ ಇರಲಿ. ಒಂದು ಕಣ್ಣಲ್ಲಿ ಪರಮಧಾಮ, ಇನ್ನೊಂದು ಕಣ್ಣಿನಲ್ಲಿ ಸ್ವರ್ಗ. ನನ್ನ ಆತ್ಮ ಮಾಸ್ಟರ್ ಸರ್ವಶಕ್ತಿಮಾನ್. ಜೋರಾಗಿ ಉಜ್ತಾ ಇದ್ದೀವಿ. ಹೀಟ್ ಆಗ್ತಾ ಇದೆ ಕೈಯಲ್ಲಿ ಉಷ್ಣಾಂಶ ಬರ್ತಾ ಇದೆ, ಅರ್ಥಾತ್ ಹೀಟ್ ಆಗ್ತಾ ಇದೆ, ಹೀಟ್ ಜನ್ರೇಟ್ ಆಗ್ತಾಯಿದೆ. ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೀನಿ. ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೀನಿ. ಜೋರಾಗಿ ಉಜ್ತಾ ಎರಡೂ ಕೈಯನ್ನು ತಲೆ ಮೇಲೆ ಇಟ್ಕೊಡಿ. ಈಗ ಅನುಭವ ಮಾಡಿ. ಎರಡೂ ಕೈಯನ್ನು ತಲೆ ಮೇಲೆ ಇಟ್ಕೊಂಡ ತಕ್ಷಣ ಅನುಭವ ಆಗ್ತಾ ಇದೆ. ನನ್ನ ಎರಡು ಹಸ್ತಗಳಿಂದ ಅಗ್ನಿ ಪರಮಾತ್ಮನ ಶಕ್ತಿಯ ಕಿರಣಗಳ ರೂಪದಲ್ಲಿ ನನ್ನ ಶರೀರದ ಅರ್ಥಾತ್ ತಲೆಯಲ್ಲಿ ಬ್ರೈನ್ ಸಿಸ್ಟಮಲ್ಲಿ ಕಂಪ್ಲೀಟ್ ಆವರಿಸಿಕೊಳ್ತಾ ಇದೆ. ಶಕ್ತಿ ಕಿರಣಗಳು ಒಳಗಡೆ ಹೋಗ್ತಾ ಇದೆ. ಅನುಭವ ಮಾಡಿ. ತಲೆಯಲ್ಲಿ ಎಲ್ಲ ಚಟ್ ಚಟ್ ಅಂತ ಸೌಂಡ್ ಬರ್ತದೆ. ಪ್ರಾಕ್ಟಿಕಲ್ ಅನುಭವ ಮಾಡಿದವರಿಗಾಗ್ತದೆ. ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೇನೆ. ಎರಡೂ ಕಣ್ಣುಗಳ ಮಧ್ಯದಲ್ಲಿ ನೋಡಿ ಆತ್ಮ ಹೊಳಿತಾ ಇದೆ. ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳನ್ನು ನೋಡ್ತಾ ಇದ್ದೇನೆ. ನನ್ನ ಎರಡೂ ಕೈಗಳಿಂದ ಶಾಂತಿ ಅನುಭವ. ಶಾಂತಿಯೇ ಶಾಂತಿ ಅನುಭವ. ಶಾಂತಿಯ ಶಾಂತಿ. ಕಣ್ಣುಗಳನ್ನ ಓಪನ್ ಮಾಡಿ ಶಿವಬಾಬರವರನ್ನ ನೋಡಿ. ಈಗ ಶಿವಬಾಬಾ ಶಿವಬಾಬಾ ಶಿವಬಾಬಾ, ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೇನೆ. ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೇನೆ. ಎರಡು ಕೈಗಳನ್ನು ಮುಖದ ಮೇಲೆ ಸವರುತ್ತಾ ಮರಳಿ ಮುಗುಳ್ನಗುತ್ತಾ ಎದುರುಗಡೆ ಶಿವಬಾಬರವರಿದ್ದಾರೆ. ಶಿವಬಾಬರವರನ್ನೇ ನೋಡ್ತಾ ಇದೆ ಸ್ಥೂಲ ಕಣ್ಣುಗಳು. ಸೆಕೆಂಡಿನಲ್ಲಿ ನನ್ನ ಆತ್ಮ ದಿವ್ಯ ನೇತ್ರ, ಸ್ಥೂಲ ನೇತ್ರಗಳು ಬಲೇ ಫೋಟೋ ನೋಡ್ತಾ ಇದೆ, ಆದರೆ ದಿವ್ಯ ನೇತ್ರ ಮಾತ್ರ ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಸಮೀಪದಲ್ಲಿ ತಲುಪಿದ್ದೇನೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆಗೆ ಕಂಬೈನ್ಡ್ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಅಶರೀರಿಯಾಗಿ ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿ ಶಾಂತಿಯ ಶಾಂತಿ ಅನುಭೂತಿ. ಜ್ವಾಲ ಸ್ವರೂಪ ಅನುಭೂತಿ. ಸೂರ್ಯನ ಶಿವಬಾಬಾರವರ ಸಂತಾನ ಮಾಸ್ಟರ್ ಜ್ಞಾನ ಸೂರ್ಯನಾಗಿ ಜಗಮಗಿಸುತ್ತಿದ್ದೇನೆ ಅವರ ಜೊತೆಗೆ. ಕಂಬೈನ್ಡ್ ಸ್ವರೂಪದಲ್ಲಿ ಕೆಲ ಕ್ಷಣಗಳನ್ನು ಕಳೀತಾ ಇದೆ ಆತ್ಮ. ಕಂಬೈನ್ಡ್ ನಾನು ನನ್ನ ಬಾಬಾ ಪ್ರಚಂಡ ಜ್ವಾಲಾಮುಖಿ ಯೋಗ ಅಗ್ನಿಯ ಅನುಭೂತಿಯನ್ನು ಮಾಡ್ತಾ ಇದೆ ಆತ್ಮದಲ್ಲಿರುವ ಎಲ್ಲ ಕರ್ಮಗಳು ಭಸ್ಮವಾಗುತ್ತಿವೆ. ನಿರ್ವಾಣಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆಗೆ ಕಂಬೈನ್ಡ್ ಸ್ವರೂಪದಲ್ಲಿ ಅರ್ಥಾತ್ ಅಂಟಿಕೊಂಡಿದ್ದೇನೆ ಅವರನ್ನು, ಸೂರ್ಯನನ್ನು. ಶಿವಬಾಬಾರವರ ಜೊತೆ ಮನಸ್ಸು ಬುದ್ಧಿ ಜೋಡಿಬಿಟ್ಟಿದೆ. ಮನಾಭವ ಶಾಂತಿಯ ಶಾಂತಿ. ನಾಲ್ಕು ಕಡೆ ಕೆಂಪು
ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳೇ ಕಿರಣಗಳು. ಸ್ವೀಟ್ ಸೈಲೆನ್ಸ್. ಪರಮಧಾಮನನ್ನ ನಿಜ ಮನೆಯಲ್ಲಿ ನಾನು ಆತ್ಮ ಬಂದು ತಲುಪಿದ್ದೇನೆ. ಜ್ಞಾನ ಸೂರ್ಯನ ಜೊತೆಗೆ ಕಂಬೈಂಡ್ ಆಗಿದ್ದೇನೆ. ಕಂಬೈಂಡ್ ಸ್ವರೂಪದಲ್ಲಿದ್ದೇನೆ. ಕಂಬೈಂಡ್ ಸ್ವರೂಪದಲ್ಲಿದ್ದೇನೆ. ಬಿಂದು ಆಗಿ ಬಿಂದು ಬಾಬಾರವರ ಜೊತೆ ಬಾಪ್ ದಾದಾ ಎಲ್ಲ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಬಾಪ್ ದಾದಾ 5 ಸ್ವರೂಪವನ್ನು ಕೊಡ್ತಾ ಇದ್ದಾರೆ ಎಲ್ಲ ಮಕ್ಕಳಿಗೆ. 5 ಸ್ವರೂಪವನ್ನು ಕೊಡ್ತಾ ಇದ್ದಾರೆ. ಅನುಭವ ಮಾಡಿ. ಮೊದಲನೇ ಸ್ವರೂಪ ಅನಾದಿ. ನಾವು ಆಲ್ರೆಡಿ ಅನಾದಿ ಜ್ಯೋತಿರ್ ಬಿಂದು ಸ್ವರೂಪದಲ್ಲಿ ಸ್ಥಿತರಾಗಿ ಬಿಟ್ಟಿದ್ದೇವೆ. ಪರಮಧಾಮದಲ್ಲಿ ನೆನಪಿದೆಯಲ್ವಾ? ಜಿ ಬಾಬಾ ನೆನಪಿದೆ. ಯಾರು ಮರ್ತಿಲ್ಲ. ಬಾಬಾ ನೆನಪಿನಲ್ಲಿದೆ. ನಾವು ಪರಮಧಾಮದಲ್ಲಿ ಸ್ಥಿತರಾಗಿದ್ದೇವೆ. ಬಾಬರವರಿಗೆ ಸ್ಪಂದಿಸ್ತಾ ಇದ್ದೇವೆ ನಾವೆಲ್ಲ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆ ಕಂಬೈನ್ಡ್ ಜ್ಯೋತಿರ್ಬಿಂದು ಸ್ವರೂಪದಿಂದ ಮುಕ್ತಿಧಾಮದಿಂದ ಸೆಕೆಂಡಿನಲ್ಲಿ ಜೀವನ ಮುಕ್ತಿಯನ್ನು ಹೊಂದುತ್ತಾ ಇದೆ. 2ನೇ ಸ್ವರೂಪ ಆದಿ ದೇವತಾ ಸ್ವರೂಪ. ನೋಡಿ, ನನ್ನ ಉಡುಪು ತೊಡುಪುಗಳ ವಜ್ರ ವೈಢೂರ್ಯದಿಂದ ಕೂಡಿರುವುದು ಸ್ವರ್ಗದಲ್ಲಿ, ವೈಕುಂಠದಲ್ಲಿ. ಸ್ವಯಂನ ಇಮರ್ಜ್ ಮಾಡ್ಕೊಂಡಿದ್ದೇನೆ ಸ್ವರ್ಗದಲ್ಲಿ, ವೈಕುಂಠದಲ್ಲಿ. ಡಬಲ್ ಕಿರೀಟಧಾರಿ, ಡಬಲ್ ಹಿಂಸಕ್. ದೇವತಾ ರೂಪದಲ್ಲಿ ಬಂದಿದ್ದೀರಿ ಎಲ್ಲರೂ. ಬಂಗಾರದ ಮಹಲುಗಳು, ಪುಷ್ಪಕ ವಿಮಾನ, ಸತಪ್ರಧಾನ ಪ್ರಕೃತಿ. ಕೋಟಿಯಲ್ಲಿ ಕೆಲವರು ಅನುಭವ ಮಾಡಲಿಕ್ಕೆ ಸತ್ಯಯುಗದ 3ನೇ ಸ್ವರೂಪ ಮಧ್ಯದಲ್ಲಿ ಪೂಜ್ಯ ಸ್ವರೂಪ. ಪೂಜ್ಯ ಸ್ವರೂಪ ವಿಘ್ನ ವಿನಾಶ ಗಣೇಶ ಪೂಜಿಸಲ್ಪಟ್ಟು. 4ನೇ ಸ್ವರೂಪ ಬ್ರಾಹ್ಮಣ ಸ್ವರೂಪ. ಸಂಗಮಯೋಗಿ ಬ್ರಾಹ್ಮಣ ಸ್ವರೂಪ. ಬ್ರಾಹ್ಮಣ ಸ್ವರೂಪದಲ್ಲಿ ಸ್ಥಿತರಾಗಿ ಹಿಸ್ಟ್ರಿ ಹಾಲ್, ಶಾಂತಿಸ್ತಂಭ, ಬಾಪ್ ದಾದಾರವರ ಕಮರ, ಕುಟೀರ. ಬ್ರಾಹ್ಮಣನಿಂದ ಫರಿಸ್ತಾ, ಬ್ರಾಹ್ಮಣನಿಂದ ಫರಿಸ್ತಾ, ಬ್ರಾಹ್ಮಣನಿಂದ ಫರಿಸ್ತಾ ಆಗಿರುವುದನ್ನು ಅನುಭವ ಮಾಡಿ. ಸೂಕ್ಷ್ಮ ವತನದಲ್ಲಿ ವಿಶ್ವದ ಗ್ಲೋಬ್ನ ತುಂಬ ಶಕ್ತಿ ಕಿರಣಗಳನ್ನು ಹರಡಿಸುತ್ತಿರುವ ಫರಿಸ್ತಾ, ಪವಿತ್ರ ಫರಿಸ್ತಾ, ಪವಿತ್ರತೆಯ ಶಕ್ತಿಯನ್ನು ಹರಡಿಸುವ ಫರಿಸ್ತಾ. 5 ಸ್ವರೂಪಗಳೆಲ್ಲರಿಗೂ ನೆನಪಿಗೆ ಬಂತ. ಸ್ವರೂಪದಲ್ಲಿ ಬಂದ್ರ ಈಗ 1 ಸೆಕೆಂಡಿನಲ್ಲಿ 5 ರೂಪಗಳಲ್ಲಿ ಅನುಭವ ಮಾಡಬಲ್ಲಿರ. ನೋಡಿ, ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತ ಅನುಭವ ಮಾಡಬಲ್ಲಿರ. ಫಾಸ್ಟೆಸ್ಟ್ ಗತಿಯಲ್ಲಿ ಮಾಡ್ತಾ ಇದ್ದೀರಾ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತ. ಅಷ್ಟು ಫಾಸ್ಟಾಗೆ 5 ಸ್ವರೂಪವನ್ನು ತಿರುಗಿಸ್ಬೇಕು.
ಯಾವಾಗ ಬೇಕು ಯಾವ ಸ್ವರೂಪದಲ್ಲಾದರೂ ಸ್ಥಿತರಾಗಬಹುದು. ವಿಚಾರ ಮಾಡಿದ ತಕ್ಷಣವೇ ಈ ಸ್ವರೂಪ ಅನುಭವ ವಿಚಾರ ಮಾಡಿದ್ರೆ ಅನುಭವ ಮಾಡಿರ್ಬೇಕು ಸೆಕೆಂಡಿನಲ್ಲಿ. ಇದು ಆತ್ಮಿಕ ಮನಸ್ಸಿನ ಎಕ್ಸಸೈಸ್ ಆಗಿದೆ. ಎಕ್ಸಸೈಸ್ ಮಾಡ್ತಿದ್ರಿ ಅಂದರೆ ಬಿಲ್ಕುಲ್ ಲೈಟ್ ಆಗಿಬಿಡ್ತೀರಿ, ಅಭ್ಯಾಸ ಆಗ್ಬಿಡ್ತದೆ. ಐದು ಸ್ವರೂಪವನ್ನು ಅನುಭವ ಮಾಡಿ ನಾವೆಲ್ಲರೂ ನೆಕ್ಸ್ಟ್ ಮಿನಿಟಲ್ಲಿ ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾರವರ ಜೊತೆ ರೂಹರಿಹಾನ್ ಮಾಡ್ತಾ ಇದ್ದೇವೆ. ಬಾಪ್ ದಾದಾ ಪ್ರತಿಯೊಂದು ಮಗುವನ್ನು ಸರ್ಕಲ್ ರೂಪದಲ್ಲಿ ನಿಲ್ಲಿಸಿದ್ದಾರೆ. ನಾವೆಲ್ಲ ಮಕ್ಕಳು ಸರ್ಕಲ್ ರೂಪದಲ್ಲಿ, ಮಧ್ಯದಲ್ಲಿ ಬಾಪ್ ದಾದಾರಿದ್ದಾರೆ. ಮುಗುಳ್ನಗ್ತಾ ಪ್ರತಿಯೊಂದು ಮಗುವಿನ ನಯನದಲ್ಲಿ ಪರಮಾತ್ಮ ಕರೆಂಟ್ ಸೆಕೆಂಡಿನಲ್ಲಿ ತುಂಬುತ್ತಾ ಇದರ ಅನುಭವ ಮಾಡಿ. ಪರಮಾತ್ಮ ಕರೆಂಟ್ ಸೆಕೆಂಡಿನಲ್ಲಿ ತುಂಬುತ್ತಾ ಇದ್ದಾರೆ, ಅನುಭವ ಮಾಡ್ತಾ ಇದ್ದೀವಿ. ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾರವರ ನಯನದಿಂದ ನಾನಾತ್ಮದಲ್ಲಿ ಕರೆಂಟ್ ಬಂದು ತುಂಬಿಕೊಳ್ತಾ ಇದೆ. ಕರೆಂಟ್ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ಬಂದು ನಾನಾತ್ಮದಲ್ಲಿ ತುಂಬಿಕೊಳ್ತಾ ಇದೆ. ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇದೆ ಪರಮಾತ್ಮ ನಯನದಿಂದ. ನಾವೆಲ್ಲ ಮಕ್ಕಳ ನಯನದಲ್ಲಿ ಪವರ್ಫುಲ್ ಕರೆಂಟ್ ತುಂಬಿಕೊಳ್ಳುತ್ತಿದೆ. ಪರಮಾತ್ಮ ಕರೆಂಟ್ ಮೀನ್ಸ್ ಶಕ್ತಿ. ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು, ಶಕ್ತಿ ಕಿರಣಗಳು ನಾನಾತ್ಮನ ನಯನದಲ್ಲಿ ತುಂಬಿಕೊಳ್ಳುತ್ತಿವೆ. ಸೂಕ್ಷ್ಮ ವಚನದಲ್ಲಿ ಪರಮಾತ್ಮ ಟ್ರಾನ್ಸ್ಫರ್ ಮಾಡುತ್ತಿದ್ದಾರೆ. ಎಲ್ಲ ಶಕ್ತಿ ಕಿರಣಗಳನ್ನು ಒಂದೊಂದು ಮಗುವಿನ ನಯನದಲ್ಲಿ ತುಂಬುತ್ತಾ ಇದ್ದಾರೆ, ಅನುಭವ ಮಾಡ್ತಾ ಇದ್ದೀವಿ. ಅವ್ಯಕ್ತ ಫರಿಸ್ತೆಗಳಾಗಿ ಬಾಪ್ ದಾದಾರವರನ್ನು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ನೋಡುತ್ತಾ ನಮ್ಮ ನಯನದಲ್ಲಿ ಪರಮಾತ್ಮ ಕರೆಂಟ್ ತುಂಬಿಕೊಳ್ಳುತ್ತಿರುವುದನ್ನು ಅನುಭವ ಮಾಡುತ್ತಾ ಹಗೂರತೆ ಅನುಭವ ಆಗ್ತಾ ಇದೆ. ಕರೆಂಟ್ ನಾನಾತ್ಮದಲ್ಲಿರುವ ಎಲ್ಲ ಪಾಪ ವಿಕರ್ಮ ಕಂಪ್ಲೀಟ್ ಕ್ಲೀನ್ ಆಗುತ್ತಿದೆ. ಪರಮಾತ್ಮ ಕರೆಂಟಿನಲ್ಲಿ ಅನುಭವ ಮಾಡ್ತಾ ಇದ್ದೇವೆ. ಯೋಗಾಗ್ನಿ ಜಮಾ ಆಗ್ತಾ ಹೋಗ್ತಾ ಇದೆ. ನನ್ನ ಅಕೌಂಟಿನಲ್ಲಿ ಯೋಗಾಗ್ನಿ ಜಮಾ ಆಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಬಲಹೀನ ಆಶ್ರಮಗಳಿಗೆ, ನಮ್ಮದೇ ಪರಿವಾರದ ಬ್ರಾಹ್ಮಣ ಮಕ್ಕಳಿಗೂ ಕೂಡ ಅವಶ್ಯಕತೆ ಬೀಳ್ತದೆ. ಈ ಶಕ್ತಿ ಜಮಾ ಆಗ್ತಾ ಇದೆ ನನ್ನಲ್ಲಿ. ಈ ಶಕ್ತಿ ಸಮಯಕ್ಕನುಗುಣವಾಗಿ ಪರಮಾತ್ಮ ಯೂಸ್ ಮಾಡಿಸ್ತಾರೆ. ನಾನು ನಿಮಿತ್ತನಾಗಿದ್ದೇನೆ. ಪರಮಾತ್ಮನಿಂದ ಈ ಶಕ್ತಿಯನ್ನು ಪಡೆದುಕೊಂಡು ಇಟ್ಟುಕೊಳ್ತಾ ಇದ್ದೇನೆ, ಜಮಾ ಮಾಡಿಕೊಂಡಿದ್ದೇನೆ. ತುಂಬಿಕೊಳ್ತಾ ಇದೆ, ನಯನದಲ್ಲಿ ಒಳಗಡೆ ಹೋಗಿ ಸೇರಿಕೊಳ್ತಾ ಇದೆ. ಪರಮಾತ್ಮ ಕರೆಂಟ್, ಪರ್ಮನೆಂಟ್ ಕರೆಂಟ್, ಪವರ್ಫುಲ್ ಕರೆಂಟ್, ನಿರಂತರ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಪರಮಾತ್ಮ ಕರೆಂಟ್ ತುಂಬುತ್ತಾ ಇದ್ದಾರೆ. ಕಂಪ್ಲೀಟ್ ಪವಿತ್ರತೆಯ ಅಭಾಮಂಡಲ ಸೂಕ್ಷ್ಮವತನದಲ್ಲಿ ಪವರ್ಫುಲ್ ಅಭಾಮಂಡಲ ನನ್ನ ಸುತ್ತಲೂ ಫರಿಸ್ತಾ ಸ್ವರೂಪದಲ್ಲಿ ಬಾಪ್ ದಾದಾರವರ ಸಮ್ಮುಖದಲ್ಲಿದ್ದುಕೊಂಡು ನಾವೆಲ್ಲ ಮಕ್ಕಳು
ಬಾಪ್ದಾದಾರವರ ನಯನದಿಂದ ಕರೆಂಟನ್ನು ಗ್ರಹಿಸಿ 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 ಫರಿಸ್ತೆಗಳಿಂದ ದೇವತೆಗಳಾಗ್ತಾ ಇದ್ದೇವೆ. ಅನುಭವ ಮಾಡಿ. ಫರಿಸ್ತಾಸೋ ದೇವತಾ, ಫರಿಸ್ತಾಸೋ ದೇವತಾ ಅಂದ ತಕ್ಷಣ ವೈಕುಂಠ ಸ್ವರ್ಗದಲ್ಲಿ ನಾವೆಲ್ಲ ಅವತರಿಸುತ್ತಿದ್ದೇವೆ. ಡಬಲ್ ಕಿರೀಟಧಾರಿಯಾಗಿ, ಡಬಲ್ ಅಹಿಂಸಕರಾಗಿ, ಮರ್ಯಾದಾ ಪುರುಷೋತ್ತಮರಾಗಿ, ಸರ್ವಗುಣ ಸಂಪನ್ನರಾಗಿ, ಸಂಪೂರ್ಣ ನಿರ್ವಿಕಾರಿಗಳಾಗಿ, ಪುಷ್ಪಕ ವಿಮಾನಗಳು, ಬಂಗಾರದ ಮಹಲುಗಳು, ಸ್ವಯಂವನ್ನು ನೋಡ್ತಾ ಇದ್ದೇನೆ. ನಾನು ಸ್ವರ್ಗವಾಸಿ, ವೈಕುಂಠವಾಸಿ, ಆದಿ ದೇವತಾ ಸ್ವರೂಪದಲ್ಲಿ ಸ್ವಯಂವನ್ನು ನೋಡಿ. ಸ್ವರ್ಗ, ವೈಕುಂಠ, ಸತ್ಯಯುಗ, ಸ್ವಯಂವನ್ನು ಬಂಗಾರದ ಮಹಲಗಳಲ್ಲಿ, ಪುಷ್ಪಕ ವಿಮಾನದಲ್ಲಿ ಸ್ವಯಂವನ್ನು ನೋಡ್ತಾ ಇದ್ದೇನೆ, ಹಾರಾಡ್ತಾ ಇದ್ದೇನೆ. ಸತುಪ್ರಧಾನ ಪ್ರಕೃತಿ ಇದೆ. ದೇವತಾ ಸ್ವರೂಪ, ಆದಿ ದೇವತಾ ಸ್ವರೂಪ, ಸ್ವರ್ಗವಾಸಿ, ವೈಕುಂಠವಾಸಿ, ಸೂರ್ಯವಂಶಿ, ಹದಿನಾರು ಕಲ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ, ಬಂಗಾರದ ಮಹಲುಗಳು, ಪಕ್ಷಿಗಳ ಕಲರವ, ಗಿಡ ಮರಗಳ ಎಲೆಗಳ ಸೌಂಡೇ ನ್ಯಾಚುರಲ್ ಸಂಗೀತದ ಅನುಭವ. ಹಾಲಿನ ಹೊಳೆ ಅರ್ಥಾತ್ ನೀರು ಹಾಲಿನಷ್ಟೇ ಶುದ್ಧ ಪಾವನವಾಗಿದೆ, ಹಾಲಿನಷ್ಟೇ ಅಮೃತದಷ್ಟು ಸ್ವಚ್ಛವಾಗಿದೆ. ಇದಾಗಿದೆ ನನ್ನ ಆದಿ ದೇವತಾ ಸ್ವರೂಪ. ವೈಕುಂಠದ ಅನುಭೂತಿ ಮಾಡುತ್ತ ಸುಖವೇ ಸುಖ, ಸುಖವೇ ಸುಖ. ಬಂಗಾರದ ಮಹಲುಗಳು, ಪ್ರಕೃತಿ ಬಹಳಷ್ಟು ಸತ್ವಪ್ರಧಾನಗೊಂಡಿದೆ. ಯಾವುದೇ ಅಪ್ರಾಪ್ತ ವಸ್ತುವಿಲ್ಲ. ಆದಿ ದೇವತಾ ಸ್ವರೂಪದಲ್ಲಿ ಮುಗುಳ್ನಗುತ್ 150 ವರ್ಷಗಳ ಕಾಲ ಒಂದು ಶರೀರದಲ್ಲಿ ನಾನು ಆತ್ಮ ಬಹಳ ಸುಖಿ ಜೀವನವನ್ನು ನಡೆಸಿದ್ದೇನೆ. ನಿರಂತರ 150 ವರ್ಷಗಳ ಕಾಲ ಮರಣ ಎಂಬುವ ಶಬ್ದವೇ ಇಲ್ಲ. ಹೀಗೆ ಅನೇಕ ಪಾತ್ರ, 8 ಜನ್ಮವನ್ನು ಪಡಿತೇನೆ. ಇಡೀ ಸೂರ್ಯವಂಶದಲ್ಲಿ ನಾನು ಆತ್ಮ. ಆದಿ ದೇವತಾ ಸ್ವರೂಪದಿಂದ ಮರಳಿ ನಾನು ಆತ್ಮ ಬ್ರಾಹ್ಮಣ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಸಂಗಮದ ಸ್ಥೂಲ ಮನೆ, ಮಧುಬನದ ಪಾಂಡವ ಭವನ ಹಿಸ್ಟರಿ ಹಾಲಿನಲ್ಲಿ ಸ್ವಯಂವನ್ನು ನೋಡುತ್ತಾ ಇದ್ದೇನೆ. ಬ್ರಾಹ್ಮಣ, ಸಂಪೂರ್ಣ ಸರ್ವೋಚ್ಚ ಬ್ರಾಹ್ಮಣ, ಎಲ್ಲಿ ಸ್ವಯಂ ಈಶ್ವರ ಪರಮಾತ್ಮ ನನ್ನ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಕೋಟ್ಯಾನುಕೋಟಿ ಆತ್ಮಗಳಿದ್ದಾರೆ. ಕೋಟ್ಯಾನುಕೋಟಿ ಆತ್ಮಗಳಲ್ಲಿ ಕೆಲವು ಆತ್ಮಗಳನ್ನು ಪರಮಾತ್ಮ ಆಯ್ಕೆ ಮಾಡಿಕೊಂಡಿದ್ದಾರೆ. ಪರಮಾತ್ಮ ಆಯ್ಕೆ ಮಾಡಿಕೊಂಡಿರುವ ರತ್ನ ನಾನು.
ಅವರ ಪಾಲನೆಯಲ್ಲಿ ನಾವೆಲ್ಲರೂ ಫಲೀಭೂತರಾಗ್ತಾ ಇದ್ದೇವೆ. ಸಂಪೂರ್ಣ ಸರ್ವೋಚ್ಚ ಬ್ರಾಹ್ಮಣ ಎಲ್ಲಿ ಸ್ವಯಂ ಈಶ್ವರ ನಮ್ಮ ಪಾಲನೆಯನ್ನು ಮಾಡ್ತಾರೆ. ನಮಗೆ ಓದಿಸಲು ಪರಮಧಾಮದಿಂದ ಪ್ರತಿನಿತ್ಯ ಬರ್ತಾರೆ. ಬ್ರಹ್ಮ ಮುಹೂರ್ತದಲ್ಲಂತೂ ಬರ್ತಾರೆ. ಮೊಟ್ಟ ಮೊದಲಿಗೆ ನನ್ನನ್ನೇ ಜಾಗೃತರನ್ನಾಗಿ ಮಾಡ್ತಾ ಇದ್ದಾರೆ. ಅಮೃತ ವೇಳೆಯಲ್ಲಿ ಬರ್ತಾರೆ, ನನ್ನನ್ನು ಜಾಗೃತನನ್ನಾಗಿ ಮಾಡ್ತಾರೆ. ನಾನು ಗುಡ್ ಮಾರ್ನಿಂಗ್ ಹೇಳ್ತೀನಿ. ಬಾಬಾ ನನ್ನನ್ನು ಸರ್ವಶಕ್ತಿಯ ಕಿರಣಗಳಲ್ಲಿ ಶೃಂಗಾರ ಮಾಡ್ತಾರೆ. ಸರ್ವ ಖಜಾನೆಗಳಿಂದ ಭರ್ಪೂರ ಮಾಡ್ತಾ ಇದ್ದಾರೆ. ಪದಂ ಭಾಗ್ಯಶಾಲಿ ನಾನು ಆತ್ಮ. ಕೋಟ್ಯಾನುಕೋಟಿ ಆತ್ಮಗಳಿದ್ದರೂ ಪರಮಾತ್ಮ ನನ್ನನ್ನೇ ಆಯ್ಕೆ ಮಾಡಿಕೊಂಡು ನನ್ನ ಭಾಗ್ಯದ ಬಾಗಿಲನ್ನೇ ತೆರೆದು ನನ್ನ ಭಾಗ್ಯವನ್ನೇ ರೂಪಿಸುತ್ತಿರುವಂತಹ ಪರಮಾತ್ಮ. ಅದೆಷ್ಟು ನನ್ನ ಮೇಲೆ ಪ್ರೀತಿ ಪರಮಾತ್ಮನಿಗೆ. ಹಾಗಾದರೆ ನನ್ನ ಪ್ರೀತಿ ಇವರ ಪ್ರತಿ ಎಷ್ಟು ಇರಬಾರದು? ಪ್ರೀತಿಗೆ ಪ್ರೀತಿ ರಿಟರ್ನ್ ಎಷ್ಟು ಕೊಡಬಾರ್ದು? ಪರಮಾತ್ಮ ಹೃದಯರಾಮ ಹೃದಯೇಶ್ವರ, ನಾನೆಷ್ಟು ಬರೀ ಭಾಗ್ಯಶಾಲಿನೂ ಅಲ್ಲ, ಸೌಭಾಗ್ಯಶಾಲಿನೂ ಅಲ್ಲ, ಪದಂ ಭಾಗ್ಯಶಾಲಿಯಾಗಿದ್ದೇನೆ ಬಾಬಾ. ಪದಂ ಭಾಗ್ಯಶಾಲಿಯಾಗಿದ್ದೇನೆ ಬಾಬಾ. ಪದಮ ಅಂದರೆ ಕೋಟಿನೂ ಅಲ್ಲ ನೋಡಿ. ಕೋಟಿ ದೊಡ್ಡದು ಅಂದ್ಕೊಡ್ರಿ, ಕೋಟಿನೂ ಅಲ್ಲ, 10 ಕೋಟಿನೂ ಅಲ್ಲ, 100 ಕೋಟಿನೂ ಅಲ್ಲ. ಅರಬಲ್ಲ, ಕರಬಲ್ಲ, ನೀಲಲ್ಲ, ಪದಮದಷ್ಟು ದೊಡ್ಡ ಭಾಗ್ಯ ನನ್ನದಾಗಿದೆ ನೋಡಿ. ಪದಂ ಭಾಗ್ಯಶಾಲಿ. ಪ್ರತಿನಿತ್ಯ ಓದಿಸಲು ಪರಮಾತ್ಮ ಬ್ರಹ್ಮಾಂಡವನ್ನು ಬಿಟ್ಟು ಬರ್ತಾನೆ, ನನಗೋಸ್ಕರ ಬರ್ತಾರೆ. ವಾಹ ನನ್ನ ಭಾಗ್ಯ, ವಾಹ. ಬ್ರಾಹ್ಮಣ ಸ್ವರೂಪದಲ್ಲಿ ಹಿಸ್ಟರಿ ಹಾಲಿನಲ್ಲಿ ಎಲ್ಲ ಪೂರ್ವಜರ ಜೊತೆ ರೂಹರಿಹಾನ್ ಮಾಡುತ್ತಾ ಮುಗುಳ್ನಗುತ್ತಾ ಪವಿತ್ರತೆಯ ಶಕ್ತಿಯನ್ನು ಗ್ರಹಿಸುತ್ತಿದ್ದೇನೆ. ಎದುರುಗಡೆ ಮಮ್ಮ ಇದ್ದಾರೆ, ಬ್ರಹ್ಮ ಬಾಬಾ ಇದ್ದಾರೆ, ದಾದಿ, ಎಲ್ಲ ದಾದಿಯರಿದ್ದಾರೆ, ದೃಷ್ಟಿ ಕೊಡ್ತಾ ಇದ್ದಾರೆ. ಅವರ ಜೊತೆ ರೂಹರಿಹಾನ್ ವಾರ್ತಾಲಾಪ ನಡೀತಾ ಇದೆ. ನಿಧಾನವಾಗಿ ಶಾಂತಿ ಸ್ತಂಭಕ್ಕೆ ಬರ್ತಾ ಇದ್ದೆ. ಶಾಂತಿ ಸ್ತಂಭ, ಟವರ್ ಆಫ್ ಪೀಸ್ ನ ಮುಂದೆ ಕಂಪ್ಲೀಟ್. ನಾನಂತೂ ವ್ಯರ್ಥದಿಂದ ಮುಕ್ತನಾಗಿ ಬಿಟ್ಟಿದ್ದೇನೆ. ಹಿಸ್ಟ್ರಿ ಹಾಲಲ್ಲಿ ವ್ಯರ್ಥದಿಂದ ಮುಕ್ತನಾಗಿ ಶಾಂತಿ ಸ್ತಂಭ, ಇಲ್ಲಿ ಶಕ್ತಿಶಾಲಿಯಾಗಲು ಬಂದಿದ್ದೇನೆ. ಎಷ್ಟು ಶಕ್ತಿ ಬೇಕು? ಎಲ್ಲ ಬಲಹೀನತೆಗಳು 0. ಶಕ್ತಿಶಾಲಿ ಆತ್ಮನಾಗಲು ಶಾಂತಿ ಸ್ತಂಭಕ್ಕೆ ಬಂದಿದ್ದೇನೆ. ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಡ್ಜ್. ಶಾಂತಿ ಸ್ತಂಭವನ್ನು ಸುತ್ತುತ್ತಾ ಇದ್ದೀವಾ? ನಿಜವಾಗ್ಲೂ ಸುತ್ತುತ್ತಾ ಇದ್ದೀವಾ? ಬ್ರಾಹ್ಮಣರೇ, ಸರ್ವೋಚ್ಚ ಸಂಪೂರ್ಣ ಬ್ರಾಹ್ಮಣ, ಬರೀ ಬ್ರಾಹ್ಮಣ ಅಲ್ಲ, ಸರ್ವೋಚ್ಚ ಸಂಪೂರ್ಣ ಬ್ರಾಹ್ಮಣ. ಶಾಂತಿ ಸ್ತಂಭವನ್ನು ಸುತ್ತುತ್ತಾ ನಿಧಾನವಾಗಿ ಬಾಬರವರ ಕಮರಾದಲ್ಲಿ ಕುಳಿತುಕೊಳ್ತಾ ಇದ್ದೇವೆ. ಬಾಬರವರ ಜೊತೆ ವಿಶೇಷ ಅವರಿಂದ ವರದಾನವನ್ನು ಪಡೆಯಲು ಅರ್ಹರ ಇದ್ದೀವಾ? ಬಾಬಾ ಚೆಕ್ ಮಾಡ್ತಾರೆ ಈಗ. ಅಟೆನ್ಷನ್ ಪ್ಲೀಸ್. ಯಾವ ಮಗುವಿನ ತಲೆಯ ಮೇಲೆ ಭಾರ ಇದೆ, ಆ ಎಲ್ಲ ಭಾರವನ್ನು ಮೊದಲು ಇಳಿಸ್ಕೊಳ್ಳಲು ಪರಮಾತ್ಮ ಬಂದಿದ್ದಾರೆ. ನಾವೆಲ್ಲ ಮಕ್ಕಳ ತಲೆಯ ಮೇಲಿರುವ ಭಾರ ಏನಿದೆ? ಪರಿವಾರದ ಚಿಂತೆ, ಮನೆಯ ಚಿಂತೆ, ಆಸ್ತಿ ಅಂತಸ್ತಿನ ಚಿಂತೆ, ಮಕ್ಕಳು ಮೊಮ್ಮಕ್ಕಳು, ಎಲ್ಲ ಸಂಬಂಧ ಸಂಪರ್ಕದವರು ಚಿಂತೆ. ನಾನು ಪುರುಷಾರ್ಥ ಮಾಡಬೇಕನ್ನುವಂತಹ ಚಿಂತೆ, ಎಲ್ಲ ತರಹದ ಚಿಂತೆಯ ಬದಲಾಗಿ ಚಿಂತನೆ ಮಾಡಿ ಮಕ್ಕಳೇ ಆ ಭಾರವನ್ನು ಇಲ್ಲಿ ಅರ್ಪಿಸಿ. ಬಾಬಾ ಹೇಳ್ತಿದ್ದಾರೆ ಅರ್ಪಣೆ. ಏನೇನು ತಲೆಯಲ್ಲಿ ಭಾರ ಇದೆ ಮಕ್ಕಳೇ? ಎಲ್ಲ ಹೃದಯಾಳದಿಂದ ಪರ್ಸ್ನಲ್ ಪ್ರೈವೇಟ್ ಭಾರ ಏನೆಲ್ಲ ಇದೆ, ಯಾರಿಗೂ ಹೇಳೋಕೆ ಆಗದೇ ಇರುವಂತಹ ಭಾರವನ್ನು ಈಶ್ವರನಿಗೆ ಅರ್ಪಣೆ ಮಾಡ್ತಾ ಇದೆ.
ನೋಡಿ, ಕೋಟಿಯಲ್ಲಿ ಕೆಲವರು ನಿರಹಂಕಾರಿಗಳಾಗಿ ಮುಗ್ಧರಾಗಿ ಈಶ್ವರನ ಸಮ್ಮುಖದಲ್ಲಿ ಸಂಪೂರ್ಣ ಸಮರ್ಪಿತರಾಗಲಿಕ್ಕೆ ಸಾಧ್ಯ. ಸಂಪೂರ್ಣ ಸಮರ್ಪಣೆ ಅಂದ್ರೇನು? ಸರೆಂಡರ್ ಅಂದ್ರೇನು? ಸರೆಂಡರ್ ಅಂದರೆ ಗೋಲ್ಡನ್ ಬ್ಯಾಡ್ಜ್ ಹಾಕ್ಕೊಂಡು ಅಡ್ಡಾಡೋದು, ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಅಡ್ಡಾಡೋದಲ್ಲ. ಸರೆಂಡರ್ ಮೀನ್ಸ್ ಸಂಕಲ್ಪದಿಂದನೂ ಪರಮಾತ್ಮನಿಗೆ ಸಂಪೂರ್ಣ ಸಮರ್ಪಣೆ. ನಿಮಿತ್ತ ನಾನು, ಅವನು ನಡೆಸ್ತಾ ಇದ್ದಾನೆ. ನನ್ನದೇನೂ ಇಲ್ಲ ಇಲ್ಲಿ. ಶರೀರವೂ ನನ್ನದಲ್ಲ, ಆತ್ಮವೂ ನನ್ನದಲ್ಲ, ಪರಿವಾರ ನನ್ನದಲ್ಲ, ಎಲ್ಲ ಅವನದು. ನನ್ನನ್ನು ಜಸ್ಟ್ ನಿಮಿತ್ತನಾಗಿ ಮಾಡಿದ್ದಾರೆ. ಪರಿವಾರದಲ್ಲಿ ಪಾತ್ರವನ್ನು ಅಭಿನಯಿಸ್ತಾ ಇದ್ದೇನೆ ನಿಮಿತ್ತನಾಗಿ. ಎಲ್ಲ ಅವನದು. ಆಸ್ತಿ, ಅಂತಸ್ತು, ಮಕ್ಕಳು, ಮೊಮ್ಮಕ್ಕಳು, ನಂದು 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 ಎನ್ನೋದೆಲ್ಲ ನಿಂದು 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 ಅನ್ನೋದರಲ್ಲಿ ಪರಿವರ್ತನೆ ಆಗ್ತಾ ಇದೆ. ಸೆಕೆಂಡಿನಲ್ಲಿ ಅನುಭವ ಮಾಡ್ತಾ ಇದ್ದೀರಿ. ನನ್ನದು ನನ್ನದು ಏನೆಲ್ಲ ಇದೆ ಎಲ್ಲ ನಿನ್ನದು ಬಾಬಾ, ನಿನ್ನದು ಬಾಬಾ, ನಿನ್ನದು ಬಾಬಾ. ಮೇರಾ ಮೇರಾ ನಹಿ ತೇರಾ ತೇರಾ ಕರೋ. ಎಲ್ಲ ಸಮರ್ಪಣೆ, ಸಂಪೂರ್ಣ ಸಮರ್ಪಣೆ ಮಾಡಿ ಬಾಬಾ ಒಂದು ಸೆಕೆಂಡಿನಲ್ಲಿ ಏನು ಹೇಳ್ತಿದ್ದಾರೆ ಕೇಳಿ. ನಿರ್ವಿಕಲ್ಪ. ಒಂದು ಸೆಕೆಂಡ್ಗೂ ಕೂಡ ವಿಕಲ್ಪ ಇಲ್ಲ, ವಿಕಾರಗಳ ಕಲ್ಪನೆ ಇಲ್ಲ, ನಿರ್ವ್ಯರ್ಥ, ಯಾವುದೇ ವ್ಯರ್ಥ ಇಲ್ಲ ಈ ಸೆಕೆಂಡಿನಲ್ಲಿ. ಏಕಾಗ್ರರಾಗಿ ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಇದೊಂದೇ ಸಂಕಲ್ಪದಲ್ಲಿ ಏಕಾಗ್ರರಾಗಿ ಕುಳಿತುಕೊಳ್ಳಬಲ್ಲಿರಿ. ಕುಳಿತುಕೊಳ್ಳಿ. ಬೇರೆ ಯಾವುದೇ ಸಂಕಲ್ಪ ಇಲ್ಲ. ಈಗ ಒಂದೇ ಸಂಕಲ್ಪದ ಏಕಾಗ್ರತೆ, ಶಕ್ತಿಯ ಅನುಭವದ ರೀತಿಯಲ್ಲಿ ಕೊಲಿಸ್ಕೊಳ್ಳಿ. ಅನುಭವದಲ್ಲಿ ಬನ್ನಿ. ಶಕ್ತಿ ಸ್ವರೂಪದ ಅನುಭವದಲ್ಲಿ ಬನ್ನಿ. ಒಂದೇ ಸಂಕಲ್ಪ ಶಕ್ತಿ ರೂಪದಲ್ಲಿ ಅನುಭವದಲ್ಲಿ ಬನ್ನಿ. ಏಕಾಗ್ರರಾಗಿ ಬಾಬಾ ನಾನು, ಎದುರುಗಡೆ ಬಾಬಾ ಹಾಗೂ ನಾನು, ಬೇರೆ ಯಾರೂ ಇಲ್ಲ. ಒಂದೇ ಪವರ್ಫುಲ್ ಸಂಕಲ್ಪದಲ್ಲಿ ಕುಳಿತುಕೊಂಡಿದ್ದೇವೆ. ಎಲ್ಲ ಮಾತುಗಳಿಂದ ಬೆನ್ನ ಪರೆಯಾಗಿಬಿಟ್ಟಿದ್ದೇವೆ. ಸಂಬಂಧ ಸಂಪರ್ಕದಿಂದ ಬೆನ್ನ, ಎಲ್ಲ ಮಾತುಗಳಿಂದ ಬೆನ್ನ, ಡಿಟ್ಯಾಚ್ಡ್, ಏನು ನೆನಪಿಗಿಲ್ಲ, ಕಂಪ್ಲೀಟ್ ಝೀರೋ. ಓನ್ಲಿ ಒಂದೇ ಸಂಕಲ್ಪ, ನಾನು ಮತ್ತು ಪರಮಾತ್ಮ ಬಾಬಾ ನನ್ನ ಎದುರುಗಡೆ. ಏಕಾಗ್ರಚಿತ್ತರಾಗಿ ಕುಳಿತುಕೊಂಡು ಬಿಟ್ಟಿದ್ದೆ. ಎಲ್ಲ ಹೊರೆಯನ್ನು ಈಶ್ವರನಿಗೆ ಅರ್ಪಣೆ ಮಾಡಿದಾಗ ಹಗೂರರು. ನನ್ನ ಉಳಿದಿರೋದೇನೋ, ನಾನು ಬಾಬರವರಾಗಿದ್ದೇನೆ, ಪರಮಾತ್ಮನವನಾಗಿದ್ದೇನೆ, ಪರಮಾತ್ಮ ನನ್ನವರಾಗಿದ್ದಾರೆ. ಎದುರುಗಡೆ ಬಾಪ್ ದಾದಾ ಮುಗುಳ್ನಗ್ತಾ ಇದ್ದಾರೆ, ಅನುಭವ ಮಾಡ್ತಾ ಇದ್ದೀವಿ. ಬಾಪ್ ದಾದಾರವರ ಮಸ್ತಕದಿಂದ ಸರ್ವಶಕ್ತಿಯ ಕಿರಣಗಳು ನಿರಂತರ ನಾನಾತ್ಮನಲ್ಲಿ ತುಂಬಿಕೊಳ್ಳುತ್ತಿವೆ ಅನುಭವ ಮಾಡ್ತಾ ಇದ್ದೀವಿ. ನೋಡಿ, ಯಾವುದೇ ಸಂಕಲ್ಪ ಬರಲಿಕ್ಕೆ ಚಾನ್ಸೇ ಇಲ್ಲ. ಎದುರುಗಡೆ ಬಾಬಾ. ನಾವೆಲ್ಲರೂ ಕಂಪ್ಲೀಟ್ ಸಮರ್ಪಿತರಾಗ್ಬಿಟ್ಟಿದ್ದೇವೆ. ಬೇಹದ್ದಿನ ವೈರಾಗ್ಯ ವೃತ್ತಿಯವರಾಗ್ಬಿಟ್ಟಿದ್ದೇವೆ. ಅಂಶ ಮಾತ್ರ ನನ್ನದು ನನ್ನದು ಏನೂ ಇಲ್ಲ, ಎಲ್ಲ ನಿನ್ನದಾಗಿ ಸಮರ್ಪಿತರಾಗ್ಬಿಟ್ಟಿದೆ. ಸಂಪೂರ್ಣ ಸರೆಂಡರ್ ಅಂದರೆ ಸರೆಂಡರ್. ಕಂಪ್ಲೀಟ್ ಸರೆಂಡರ್. ಸಂಕಲ್ಪದಿಂದನೂ ಸರೆಂಡರ್. ನನ್ನ ಸಂಕಲ್ಪ ಮಾಡ್ತಾ ಇದ್ರು ಅದು ಪರಮಾತ್ಮನ ದಾರಿಯಲ್ಲಿದೆಯಾ, ಪರಮಾತ್ಮನ ವಿಚಾರದಂತೆ ಇದೆಯಾ ವಿಚಾರ ನನ್ನದು, ಅಷ್ಟೇ. ಒಂದು ವೇಳೆ ವಿಚಾರ ಇಲ್ಲ ಅಂದರೆ ನಾನು ಇನ್ನೂ ಸರೆಂಡರ್ ಆಗಿಲ್ಲ ಅಂತ ಪಕ್ಕ. ಸಂಪೂರ್ಣ ಸರೆಂಡರ್ ಆಗಿಬಿಟ್ಟಿದ್ದೇವೆ, ಹಗೂರರಾಗಿದ್ದೇವೆ, ಹಾರುವ ಕಲೆಯಲ್ಲಿ ಹೋಗ್ತಾ ಇದ್ದೇವೆ. ಯಾವಾಗ ನನ್ನದು ನನ್ನದು ಎಂಬ ಭಾರವನ್ನು ಈಶ್ವರ ಅರ್ಪಣೆ ಮಾಡಿದ್ದೇವೆ, ಪರಮಾತ್ಮ ಅರ್ಪಣೆ ಮಾಡಿದ್ದೇವೆ, ಪರಮಾತ್ಮ ನಮ್ಮೆಲ್ಲರ ಭೋಜವನ್ನು ತೆಗೆದುಕೊಂಡಿದ್ದಾರೆ, ಭಾರವನ್ನು ತೆಗೆದುಕೊಂಡಿದ್ದಾರೆ. ಎಲ್ಲ ಭಾರ, ಯಾವಾಗ ಭಾರ ಇದೆ, ಶರೀರದ ಭಾರ ಆಗಿರ್ಬೋದು, ಶರೀರದ ಭಾನದ ಭಾರ ಆಗಿರ್ಬೋದು, ಸಂಕಲ್ಪಗಳ ಭಾರ ಆಗಿರ್ಬೋದು, ಚಿಂತೆಗಳು, ಸಂಕಲ್ಪಗಳು, ನನ್ನದು ನನ್ನದು ಎಂಬುವ ಭಾರ,
ಜವಾಬ್ದಾರಿಯ ಭಾರ ಎಲ್ಲವನ್ನು ಇಳಿಸಿದಾಗ ಏನಾಗ್ತದೆ? ಹಾರುವ ಹಕ್ಕಿಯಾಗಿ ಪವರ್ಫುಲ್ ಲೈಟ್ನ ಅನುಭವ ಮಾಡುತ್ತ ಹಾರುತ್ತ ಹಾರುತ್ತ ಅನುಭವ ಮಾಡುತ್ತ ಬಾಬರವರ ಕುಟೀರಕ್ಕೆ ಬನ್ನಿ. ಕುಟೀರದಲ್ಲಿ ಬಾಬರವರಿಗೆ ಉಮ್ಮಂಗ ಉತ್ಸಾಹದಿಂದ ಹೇಳ್ತಾ ಇದ್ದೀವಿ, ಬಾಬಾ ನಾನಿವಾಗ ಕಂಪ್ಲೀಟ್ ಸರೆಂಡರ್ ಆಗಿದ್ದೇನೆ. ಎಲ್ಲ ಹೃದಯಾಳದಿಂದ ಪರ್ಸನಲ್ ಪ್ರೈವೇಟ್ ಎಲ್ಲ ಮಾತುಗಳು ನಿನಗೆ ಒಪ್ಪಿಸಿಬಿಟ್ಟಿದ್ದೀನಿ. ನನ್ನಂತೂ ಏನೂ ಇಲ್ಲ, ನಾನು ನಿಮಿತ್ತ ಮಾತ್ರ ನಿರಹಂಕಾರಿಯಾಗಿದ್ದೇನೆ ಬಾಬಾ ಎಂದು ವಾರ್ತಾಲಾಪ ಮಾಡಿ ಉಮ್ಮಂಗ ಉತ್ಸಾಹದ ಪಂಕಗಳಂತೂ ಬಂದುಬಿಟ್ಟಿದೆ. ಬಾಬಾ ನನ್ನದು ಎಲ್ಲ ನಿನ್ನದರಲ್ಲಿ ಕನ್ವರ್ಟ್ ಆಗಿಬಿಟ್ಟಿದೆ, ನನ್ನದೇನೂ ಇಲ್ಲ, ಎಲ್ಲ ನಿನ್ನದು. ನಾನು ಮಾತ್ರ ನಿಮಿತ್ತ ಮಾತ್ರ ನಿರಹಂಕಾರಿ ಆಗಿದ್ದೇನೆ. ನಿಮಿತ್ತ ಮಾತ್ರ ನಿರಹಂಕಾರಿಯಾಗಿ ಉಮ್ಮಂಗ ಉತ್ಸಾಹದ ಪಂಕಗಳನ್ನು ಹೊಂದಿ ಬ್ರಾಹ್ಮಣರಿಂದ ಫರಿಸ್ತಗಳಾಗ್ತಾ ಇದ್ದೇವೆ. ಅನುಭವ ಮಾಡಿ. ಬ್ರಾಹ್ಮಣ್ ಸೋ ಫರಿಸ್ತಾ, ಬ್ರಾಹ್ಮಣನಿಂದ ಫರಿಸ್ತಾ ಆಗಿದ್ದೇನೆ. ಬ್ರಾಹ್ಮಣನಿಂದ ಫರಿಸ್ತಾ ಆಗಿ ಹಾರುತ್ತ ಹಾರುತ್ತ ಆಕಾಶ ತಲುಪಿದ್ದೇನೆ. ಅನುಭವ ಮಾಡಿ. ಹಕ್ಕಿ ಹೇಗೆ ಹಾರ್ತವೆ ಹಾಗೆ ನಾನು ಆತ್ಮ ಫರಿಸ್ತಾ, ಡಬಲ್ ಲೈಟ್ ಫರಿಸ್ತಾ ಆತ್ಮ ನೋಡಿ. ಹೊರೆ ಏನಿತ್ತು ಎಲ್ಲ ಪರಮಾತ್ಮನಿಗೆ ಅರ್ಪಣೆ ಮಾಡೋ. ಹೊರೆ ಇದ್ದಿದ್ದಕ್ಕೆ ನನಗೆ ಹಾರಕ್ಕಾಗ್ತಾ ಇರಲಿಲ್ಲ. ಸಂಕಲ್ಪಗಳ ಹೊರೆ, ವ್ಯರ್ಥ ಸಂಕಲ್ಪಗಳ ಹೊರೆ ಆಗಿರಲಿ, ನಾರ್ಮಲ್ ಸಂಕಲ್ಪ, ಸಾಧಾರಣ ಸಂಕಲ್ಪ ಆಗಿರ್ಬೋದು, ಅಸಾಧಾರಣ ಸಂಕಲ್ಪ, ಎಲ್ಲವ ಹೊರೆಯನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿದ್ದೇನೆ. ಶರೀರವನ್ನು ಅರ್ಪಣೆ ಮಾಡಿದ್ದೇನೆ. ಈಗ ಆತ್ಮದ ಲೈಟ್, ಸೂಕ್ಷ್ಮ ಶರೀರದ ಲೈಟ್ ಡಬಲ್ ಲೈಟ್ ಆಗಿ ಹಾರುತ್ತ 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 ಆಕಾಶವನ್ನು ತಲುಪಿದ್ದೇನೆ. ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ತಾರಾಗಣವನ್ನು ನೋಡ್ತಾ ಇದ್ದೇನೆ ಅಂತರ್ಚಕ್ಷುಗಳಿಂದ. ಅವರಿಗಿಂತಲೂ ಹೊಳಪನ್ನು ಹೊಂದಿರುವ ಫರಿಸ್ತಾ ಪವರ್ಫುಲ್ ಏಂಜಲ್ ಹಾರುತ್ತ ಹಾರುತ್ತ ಸೂಕ್ಷ್ಮ ವತನವನ್ನು ತಲುಪುತ್ತಿದ್ದೇನೆ. ಫರಿಸ್ತಾ, ನಾನಾತ್ಮ ಫರಿಸ್ತಾ. ಸೂಕ್ಷ್ಮ ವತನದಲ್ಲಿ ನಾವೆಲ್ಲ ಫರಿಸ್ತಗಳು ಬಂದು ಬಂದು ತಲುಪುತ್ತಾ ಇದ್ದೇವೆ. ಎದುರುಗಡೆ ಫರಿಸ್ತಗಳ ಬಾದಶ ಬ್ರಹ್ಮ ಬಾಬಾ ಆವೋ ಬಚ್ಚೆ ಆವೋ ಆಗೆ ಹೋ ಎನ್ನುತ್ತಿದ್ದಾರೆ. ನಾವೆಲ್ಲ ಫರಿಸ್ತಗಳು ಎದುರುಗಡೆ ಫರಿಸ್ತಗಳ ಬಾದಶಾ ಬ್ರಹ್ಮ ಬಾಬಾರವರನ್ನು ನೋಡ್ತಾ ಇದ್ದೇವೆ, ಮುಗುಳ್ನಗ್ತಾ ಇದ್ದೇವೆ. ಬ್ರಹ್ಮ ಬಾಬಾರವರಿಗೆ ನಾವೆಲ್ಲರೂ ಕೇಳ್ತಾ ಇದ್ದೀವಿ, ಬಾಬಾ ಶಿವ ಬಾಬಾ ಎಲ್ಲಿ? ಶಿವ ಬಾಬಾ ಎಲ್ಲಿ ಬಾಬಾ? ನಾವೆಲ್ಲ ಫರಿಸ್ತಗಳು. ಪವರ್ಫುಲ್ ಆಗಿದ್ದೀರಲ್ಲ ನೀವು, ಪವರ್ಫುಲ್ ಏಂಜಲ್, ನನ್ನ ಸಮಾನ ಆಗ್ತಾ ಇದ್ದೀರಲ್ಲ ಮಕ್ಕಳೇ. ಶಿವಬಾಬರವರನ್ನ ನೀವೇ ಕರೀರಿ ಅಂತಿದ್ದಾರೆ ಬ್ರಹ್ಮ ಬಾಬಾ. ಶಿವಬಾಬರವರನ್ನ ನೀವೇ ಕರೀರಿ ಅಂದ ತಕ್ಷಣವೇ ನಮ್ಮಲ್ಲಿ ಒಂದು ಉಮ್ಮಂಗ ಉತ್ಸಾಹ ಬರ್ತಾ ಇದೆ. ಸೆಕೆಂಡಿನಲ್ಲಿ ಫರಿಸ್ತಾಸೋ ಜ್ಯೋತಿರ್ ಬಿಂದುಗಳಾಗಿ ಬಿಡ್ತಾ ಇದ್ವಿ ಬಾಬರವರ ಎದುರುಗಡೆನೆ. ಬ್ರಹ್ಮ ಬಾಬರವರ ಎದುರುಗಡೆ ಫರಿಸ್ತಗಳಿದ್ದಂಥವ್ರು ಬಿಂದುಗಳಾಗಿದ್ದೇವೆ. ಹೇಗೆ? ಸೂಕ್ಷ್ಮ ಶರೀರವನ್ನು ಬಿಟ್ಟು ಬಿಂದು ಮಾತ್ರ ಹೊರಗಡೆ ಬಂದಿದೆ. ಬಿಂದು ನಾನಾತ್ಮ ಜ್ಯೋತಿ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಬಲೆ ಸೂಕ್ಷ್ಮ ವತನದಲ್ಲಿದ್ದೇನೆ. ಎದುರುಗಡೆ ಬ್ರಹ್ಮ ಬಾಬಾ ಇದ್ದಾರೆ. ನಾವೆಲ್ಲರೂ ಫರಿಸ್ತಗಳಿದ್ದಂಥವರು ಬಿಂದುಗಳಾಗಿದ್ದೇವೆ. ಸೆಕೆಂಡಿನಲ್ಲಿ ಬಿಂದುವಾಗಿ ಜಗಮಗಿಸುತ್ತ ಜ್ಯೋತಿಯಾಗಿ ಜಗಮಗಿಸುತ್ತ ಹೊರಟಿದ್ದೇವೆ ಪರಮಧಾಮ. ಪರಮಧಾಮ ಪರಮಧಾಮ ಮೇಲೆ ಇದೆ. ನಾನಾತ್ಮ ಜ್ಯೋತಿರ ಬಿಂದು ಹೊರಟಿದ್ದೇನೆ ಜಗಮಗಿಸುತ್ತ ಪರಮಧಾಮದಲ್ಲಿ. ಜ್ಞಾನ ಸೂರ್ಯನನ್ನು ತಲುಪಿ ನಿರ್ವಾಣಧಾಮದಲ್ಲಿ ಜ್ಞಾನ ಸೂರ್ಯ ಹೇಗಿದ್ದಾರೆ? ಜಗಮಗಿಸುತ್ತಿರುವ ಸೂರ್ಯ, ಸುಪ್ರೀಂ ಸೋಲ್,
ಸುಪ್ರೀಂ ಫಾದರ್ ಪರಮಾತ್ಮ ಜ್ಞಾನ ಸೂರ್ಯ ಚಕಮಕಿಸುತ್ತಿದ್ದಾರೆ. ಅವರ ಸುತ್ತಲೂ 4 ಕಡೆ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳಿದೆ. ನಾನಾತ್ಮನು ಅವರ ಸಮಾನ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತನಾಗಿ ನಿರಾಕಾರ ಜ್ಯೋತಿರ್ ಬಿಂದು ಆಗಿ ತಲುಪಿದ್ದೇನೆ ಅನುಭವ ಮಾಡಿ. ನಾವೆಲ್ಲ ಬಿಂದುಗಳು, ಜ್ಯೋತಿರ್ ಬಿಂದುಗಳು ಜ್ಞಾನ ಸೂರ್ಯನ ಸುತ್ತಲೂ ಕುಳಿತುಕೊಳ್ಳುತ್ತಿದ್ದೇವೆ. ಪರಮಧಾಮದಲ್ಲಿ ಸ್ವೀಟ್ ಸೈಲೆನ್ಸ್, ಶಾಂತಿಯ ಶಾಂತಿ, ಪರಮಧಾಮ ನಿವಾಸಿ ಶ್ರೇಷ್ಠಾತ್ಮರಾಗಿ ಶಿವಬಾಬಾರವರ ಸುತ್ತಲೂ ಮಧ್ಯದಲ್ಲಿ ಶಿವಬಾಬಾ ಜ್ಯೋತಿ, ಪರಂ ಜ್ಯೋತಿ, ಜಾಗಂತಿ ಜ್ಯೋತಿ. ಆ ಜ್ಯೋತಿಯಿಂದ ಪ್ರಜ್ವಲಿಸುತ್ತಿರುವ ಅಗ್ನಿ ನನ್ನ ಆತ್ಮನಲ್ಲಿ ತುಂಬಿಕೊಳ್ಳುತ್ತಾ ಇದೆ. ಯೋಗಾಗ್ನಿ ಅನುಭವ ಮಾಡ್ತಾ ಇದೆ. ಅನುಭವ ಮಾಡಿ. ಯೋಗ ಅಗ್ನಿಯಲ್ಲಿ ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮವಾಗುತ್ತಿವೆ. ಆಶ್ಚರ್ಯರಿ ಜ್ವಾಲಾ ಸ್ವರೂಪ. ಯೋಗಾಗ್ನಿಯಲ್ಲಿ ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮವಾಗಿ ಜ್ಞಾನ ಸೂರ್ಯನ ಸಮಾನ ಜ್ಯೋತಿರ ಬಿಂದು ನಾವೆಲ್ಲರೂ ವಿಕರ್ಮಗಳೆಲ್ಲ ಭಸ್ಮ ಮಾಡಿಕೊಂಡು ಪವಿತ್ರ ಬಂಗಾರವಾಗಿ ಹೊಳೆಯಲಾರಂಭಿಸಿದ್ದೇವೆ. ಜ್ಞಾನ ಸೂರ್ಯನ ಸುತ್ತಲೂ ನಾವೆಲ್ಲ ಆತ್ಮಗಳು ಯೋಗಾಗ್ನಿ ಅನುಭವ ಮಾಡ್ತಾ ಇದ್ದೇವೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಸುತ್ತಲೂ ಕುಳಿತುಕೊಂಡಿದ್ದೇವೆ. ಅವರ ಸಮಾನ ಜಗಮಗಿಸುತ್ತಿದ್ದೇವೆ. एक तुम्हीं से बाबा
ಜ್ಞಾನ ಸೂರ್ಯನ ಸುತ್ತಲೂ ನಾವೆಲ್ಲ ಜ್ಯೋತಿಗಳು ಬಲಿಹಾರಿಯಾಗಿದ್ದೇವೆ. ಪ್ರತಿಯೊಂದು ಮಗು ಪರಮಾತ್ಮನಿಗೆ ಬಲಿಹಾರಿಯಾಗಿದ್ದೇವೆ. ಶಮಾಪರ್ ಪತಂಗಿ ಫಿದಾ ಹೇಗೆ ಹಾಗೆ ನಾವೆಲ್ಲ ಮಕ್ಕಳು ಜ್ಯೋತಿಗಳು ಪರಮಾತ್ಮನನ್ನು ಜ್ಞಾನ ಸೂರ್ಯನನ್ನು ಸುತ್ತಲೂ ಅಂಟಿಕೊಂಡಿದ್ದೇವೆ. ಅವರಲ್ಲಿರುವ ಅಗ್ನಿಯನ್ನು ಪಡೆಯುತ್ತಾ ಯೋಗಾಗ್ನಿ ಸ್ನಾನ ಮಾಡಿ ಈಗ ಶಿವಬಾಬರವರಿಗೆ ಗೊತ್ತಾಗಿದೆ ಈ ಮಕ್ಕಳು ನನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ ಎಂದು. ಶಿವಬಾಬಾ ಮುಂದೆ ಮುಂದೆ ಜಗಮಗಿಸುತ್ತಾ ಹೊರಟಿದ್ದಾರೆ. ಶಿವಬಾಬಾ ಮುಂದೆ ಮುಂದೆ ಪರಮಧಾಮದಿಂದ ಸೂಕ್ಷ್ಮವತನ ಕಡೆಗೆ ಮುಂದೆ ಮುಂದೆ ಬರ್ತಾ ಇದ್ದಾರೆ. ಹಿಂದೆ ಹಿಂದೆ ನಾವೆಲ್ಲ ಯೋಗಾಗ್ನಿಯಲ್ಲಿ ಸ್ನಾನ ಮಾಡಿ ಕಂಪ್ಲೀಟ್ ಪವಿತ್ರ ಬಂಗಾರದಂತೆ ಹೊಡೆಯುತ್ತ ಬಿಂದುಗಳಾಗಿ ಬಿಂದು ಬಾಬಾರವರ ಹೇಗೆ ಸಾಲಿಗ್ರಾಮ ಇರ್ತದೆ ದೊಡ್ಡದು, ಆ ಸಾಲಿಗ್ರಾಮದ ಮರಿ ಪುಟಾಣಿ ಛೋಟ ಸಾಲಿಗ್ರಾಮ ಹೇಗಿರ್ತದೆ ಅಂದರೆ ಈಶ್ವರಲಿಂಗ ಇರ್ತದೆ, ಈಶ್ವರಲಿಂಗ ಜೊತೆಗೆ ಸಾಲಿಗ್ರಾಮಗಳಿರ್ತವೆ. ಹಾಗೆ ಪರಮಾತ್ಮ ಜ್ಞಾನ ಸೂರ್ಯ ಇದ್ದಾರೆ, ಅವರ ಮಕ್ಕಳು ನಾವು, ಅವರ ಸಮಾನ, ಅವರ ಥರನೇ ಇದ್ದೇವೆ, ಬಿಂದುಗಳಾಗಿದ್ದೇವೆ, ಜ್ಯೋತಿರ ಬಿಂದುಗಳಾಗಿದ್ದೇವೆ. ಮಹಾಜ್ಯೋತಿ ಪರಮ ಈಶ್ವರ ಪರಮಾತ್ಮನನ್ನು ಪರಮಧಾಮದಿಂದ ಸೂಕ್ಷ್ಮ ವತನದ ಕಡೆ ಕರ್ಕೊಂಡು ಬರ್ತಾ ಇದ್ದೇವೆ. ಅವರು ಮುಂದೆ ಮುಂದೆ ಬರ್ತಾ ಇದ್ದಾರೆ, ನಾವೆಲ್ಲ ಹಿಂದೆ ಹಿಂದೆ ಜಗಮಗಿಸುತ್ತ ಯೋಗಾಗ್ನಿಯಲ್ಲಿ ಸ್ನಾನ ಮಾಡಿ ಪವಿತ್ರ ಬಂಗಾರರಾಗಿ ಬರ್ತಾ ಇದ್ದೇವೆ. ಸೂಕ್ಷ್ಮ ವಚನದಲ್ಲಿ ಶಿವಬಾಬಾ ಮಹಾಜ್ಯೋತಿಯು ಬಂದು ಪರಮಜ್ಯೋತಿಯು ಬಂದು ಬ್ರಹ್ಮ ಬಾಬಾರವರ ಬೃಕುಟಿಯ ಮಧ್ಯದಲ್ಲಿ ವಿರಾಜಮಾನರಾಗ್ತಾ ಇದ್ದಾರೆ ಶಿವಬಾಬಾ. ನಾವೆಲ್ಲ ಬಿಂದುಗಳು ಯೋಗಾಗ್ನಿಯಲ್ಲಿ ಸ್ನಾನ ಮಾಡಿ ಬಂದಂಥವರು ಎಲ್ಲ ಬಿಂದುಗಳು ಏನಾಗ್ತಾ ಇದ್ದೀವಿ, ನಮ್ಮ ಸೂಕ್ಷ್ಮ ಶರೀರದಲ್ಲಿ ಪ್ರವೇಶ ಮಾಡ್ತಾ ಇದ್ದೇವೆ. ನಮ್ಮ ಸೂಕ್ಷ್ಮ ಶರೀರದಲ್ಲಿ ಪ್ರವೇಶ ಮಾಡಿದ್ದೇವೆ. ಪ್ರಕಾಶತೆಯ ಅಭಾಮಂಡಲ ಹೇಗೆ ಪವರ್ಫುಲ್ ಪವಿತ್ರತೆಯ ಕಿರಣಗಳನ್ನು ಹೊಂದಿರುವ ಪವಿತ್ರ ಫರಿಸ್ತಾ ಆಗಿ ನಿಂತಿದ್ದೇವೆ. ಎದುರುಗಡೆ ಬಾಪ್ ದಾದಾ ಮುಗುಳ್ನಗ್ತಾ ಇದ್ದಾರೆ. ನಾವೆಲ್ಲ ಪವಿತ್ರ ಫರಿಸ್ತೆಗಳು, ಪರಮಾತ್ಮ ಫರಿಸ್ತೆಗಳು ಮುಗುಳ್ನಗ್ತಾ ಇದ್ದೇವೆ. ಪವರ್ಫುಲ್ ಏಂಜಲಿಕ್ ಸ್ಟೇಜಲ್ಲಿ ಬಾಪ್ ದಾದಾ ಮುಗುಳನ ಗುತ್ಸ ಪ್ರತಿಯೊಂದು ಮಗುವನ್ನು ನೋಡ್ತಾ ಇದ್ದಾರೆ. ಬಾಪ್ ದಾದಾರವರ ಮಸ್ತಕದಿಂದ ಸರ್ವಶಕ್ತಿ ಕಿರಣಗಳನ್ನು ನಮ್ಮೆಲ್ಲರಲ್ಲಿ ತುಂಬುತ್ತಾ ಇದ್ದಾರೆ. ಬಾಪ್ ದಾದಾರವ್ರ ಕೋಟಿಯಲ್ಲಿ ಕೆಲವರು ಅನುಭವ ಮಾಡಲಿಕ್ಕೆ ಸಾಧ್ಯ, ಕೋಟಿಯಲ್ಲಿ ಕೆಲವರು ಅನುಭವ ಮಾಡಲಿಕ್ಕೆ ಸಾಧ್ಯ. ಅನುಭವ ಮಾಡ್ತಾ ಇದ್ರೆ ಈ ಪವರ್ಫುಲ್ ಫರಿಸ್ತೆಗಳ ಮಿಲನ ಪರಮಾತ್ಮನೊಂದಿಗೆ ಎಲ್ಲಿ ಸೂಕ್ಷ್ಮವತನದಲ್ಲಿ ಬಾಪ್ ದಾದಾ ಮುಗುಳನ ಗುಚ್ಚ ಪ್ರತಿಯೊಂದು ಮಗುವನ್ನು ನೋಡ್ತಾ ಇದ್ದಾರೆ. ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ಕರೆಂಟನ್ನು ತುಂಬುತ್ತಾ ಇದ್ದಾರೆ. ನಾವೆಲ್ಲರೂ ಪವರ್ಫುಲ್ ಏಂಜಲಿಕ್ ಸ್ಟೇಜ್. ಈಗ ಬಾಪ್ ದಾದಾ ನಾವೆಲ್ಲ ಮಕ್ಕಳ ಸಮ್ಮುಖದಲ್ಲಿ ವಿಶ್ವದ ಗ್ಲೋಬನ್ನು ಇಮರ್ಜ್ ಮಾಡಿದ್ದಾರೆ. ವಿಶ್ವದ ಗ್ಲೋಬ್ನ ಜೊತೆಗೆ ಎಲ್ಲ ಪೂರ್ವಜ ಆತ್ಮರನ್ನು ಇಮರ್ಜ್ ಮಾಡಿದ್ದಾರೆ. ನಾವೆಲ್ಲ ಫರಿಸ್ತೆಗಳು ಗ್ಲೋಬ್ನ ಸುತ್ತಲೂ ನಿಂತುಕೊಳ್ತಾ ಇದ್ದೇವೆ. ನಮ್ಮ ಹಿಂದೆ ಎಲ್ಲ ಪೂರ್ವಜ ಆತ್ಮರು ನಿಂತುಕೊಂಡಿದ್ದಾರೆ. ಎಲ್ಲ ದಾದಿಯರಿದ್ದಾರೆ, ದೀದಿ ಇದ್ದಾರೆ, ದಾದಾ ಇದ್ದಾರೆ, ಎಲ್ಲರೂ ಇದ್ದಾರೆ. ಈಗ ಬಾಪ್ ದಾದಾ ವಿಶ್ವದ ಗ್ಲೋಬ್ ಇಮರ್ಜ್ ಮಾಡಿ ಅದರ ಮೇಲೆ ಎತ್ತರಕ್ಕೆ ಹೋಗಿ ನಿಂತಿದ್ದಾರೆ. ಬಾಪ್ ದಾದಾರವರ ನಯನಗಳಿಂದ ನಿರಂತರ ಸರ್ವಶಕ್ತಿಯ ಕಿರಣಗಳು ಫೌಂಟೇನ್ ರೂಪದಲ್ಲಿ, ಕಾರಂಚಿ ರೂಪದಲ್ಲಿ ಬಂದು ನಾವೆಲ್ಲ ಪವಿತ್ರ ಫರಿಸ್ತೆಗಳ ಮಸ್ತಕದಲ್ಲಿ ತುಂಬಿಕೊಳ್ಳುತ್ತಿದೆ. ಅನುಭವ ಮಾಡಿ. ಪೂರ್ವಜಾತ್ಮಗಳಲ್ಲೂ ತುಂಬಿಕೊಳ್ತಾ ಇದೆ. ನಾವೆಲ್ಲ ಫರಿಸ್ತೆಗಳ ಮಸ್ತಕದಲ್ಲೂ ತುಂಬಿಕೊಳ್ತಾ ಇದೆ. ಹೇಗೆ ತುಂಬಿಕೊಳ್ತಾ ಇದೆ ಹಾಗೆ ವಿಶ್ವದ ಗ್ಲೋಬ್ನ ತುಂಬ ಶಕ್ತಿ ಕಿರಣಗಳನ್ನು ನಾವು ಫರಿಸ್ತೆಗಳ ಮಸ್ತಕದಿಂದ ಹರಡಿಸುತ್ತಿದ್ದೇವೆ. ಕೋಟ್ಯಾನುಕೋಟಿ ದುಃಖಿ ಅಶಾಂತ ಭಯಭೀತ ಆತ್ಮಗಳಿದ್ದಾರೆ. ಎಲ್ಲ ಆತ್ಮಗಳು
ನಿರಂತರ ಶಕ್ತಿ ಕಿರಣಗಳನ್ನು ಗ್ರಹಿಸುತ್ತಿದ್ದಾರೆ. ಶಕ್ತಿ, ಶಾಂತಿ, ಪವಿತ್ರತೆಯ ಕಿರಣಗಳನ್ನು ನಾವೆಲ್ಲ ಫರಿಸ್ತೆಗಳ ಮಸ್ತಕದಿಂದ ಹರಡಿಸಿ ಎಲ್ಲ ಆತ್ಮಗಳತ್ತ ತಲುಪಿಸುತ್ತಿದ್ದೇವೆ. ಎಲ್ಲ ಆತ್ಮಗಳು, ದುಃಖಿಯ, ಶಾಂತ, ಭಯಭೀತ ಆತ್ಮಗಳೆಲ್ಲ ಗ್ರಹಿಸಿ ಸಂತುಷ್ಟರಾಗುತ್ತಿದ್ದಾರೆ. ಸೂಕ್ಷ್ಮವಾಗಿ ಇವರಿಗೆಲ್ಲ, ಈ ಕೋಟಿ ಆತ್ಮಗಳಿಗೆ ನಾವೆಲ್ಲರೂ ಸೂಕ್ಷ್ಮವಾಗಿ ಪರಮಾತ್ಮನ ಅವತರಣೆಯ ಸಂದೇಶವನ್ನು ನೀಡುತ್ತಿದ್ದೇವೆ. ಅನುಭವ ಮಾಡಿ. ಸತ್ಯ ಹೃದಯದಿಂದ ಹೃದಯರಾಮ ಪರಮಾತ್ಮನು ಭೂಮಿಯ ಮೇಲೆ ಅವತರಿಸಿದ್ದಾರೆ ಎಂಬ ಸಂದೇಶವನ್ನು ಸಂದೇಶವಾಹಕರಾಗಿ ಹರಡಿಸುತ್ತಿದ್ದೇವೆ. ಪ್ರಕೃತಿಯ 5 ತತ್ವಗಳಿಗೂ ಕೂಡ ನಿರಂತರ ಸಕಾಶವನ್ನು ಕೊಡ್ತಾ ಇದ್ದೇವೆ. ಪ್ರಕೃತಿ ಜೀತಾತ್ಮರಾಗಿದ್ದೇವೆ. ಭೂಮಿ, ನೀರು, ವಾಯು, ಅಗ್ನಿ, ಆಕಾಶ 5 ತತ್ವಗಳಿಗೆ ನಿರಂತರ ಸಕಾಶವನ್ನು ಕೊಡ್ತಾ ಇದ್ದೇವೆ. ಅನುಭವ ಮಾಡಿ. ನೀರಿನ ತುಂಬ ಸಕಾಶ, ಶಕ್ತಿ ಕಿರಣಗಳು. ನೀರು ಶುದ್ಧವಾಗ್ತಾ ಇದೆ, ಪವಿತ್ರವಾಗ್ತಾ ಇದೆ. ಭೂಮಿ ಶಾಂತವಾಗ್ತಾ ಇದೆ, ಸಂತುಷ್ಟವಾಗ್ತಾ ಇದೆ. ಅಗ್ನಿ ಶಾಂತವಾಗ್ತಾ ಇದೆ, ಸಂತುಷ್ಟವಾಗ್ತಾ ಇದೆ. ವಾಯುವಿನ ತುಂಬ ಶಕ್ತಿ ಕಿರಣಗಳು ಹರಡಿ ವಾಯು ಶುದ್ಧ ಸತುಪ್ರಧಾನವಾಗುತ್ತಿದೆ. ಆಕಾಶದ ತುಂಬ ಶಕ್ತಿ ಕಿರಣಗಳು ಹರಡಿ ಆಕಾಶ ಶಾಂತ ಪವಿತ್ರಗೊಳ್ತಾ ಇದೆ. ಪ್ರಕೃತಿ ಜೀತಾತ್ಮರಾಗಿ ಬಾಪ್ದಾದಾರವರ ಸಹಯೋಗಿ ಭುಜಗಳಾಗಿ ವಿಶ್ವದ ಸೇವೆ, ವಿಶ್ವ ಕಲ್ಯಾಣಕಾರಿಯಾಗಿ ವಿಶ್ವದ ಸೇವೆಯನ್ನು ಪರಮಾತ್ಮ ಮಾಡಿಸಿಕೊಳ್ತಾ ಇದ್ದಾರೆ. ನಮ್ಮನ್ನು ನಿಮಿತ್ತರನ್ನಾಗಿ ಮಾಡಿಕೊಂಡು ಪರಮಾತ್ಮ ಮಾಡ್ತಾ ಇದ್ದಾರೆ. ಬಾಪ್ದಾದ ಮುಗುಳ್ನತ್ ಮನ್ ಜೀತ್ ಜಗದ್ ಜೀತ್ ಪ್ರಕೃತಿ ಜೀತ್ ಆತ್ಮರೇ ಎನ್ನುತ್ತಾ ನಾವೆಲ್ಲ ಮಕ್ಕಳನ್ನು ಬಾಪ್ದಾದ ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಅನುಭವ ಮಾಡಿ. ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ತನ್ನ ಅಂಗೈಯಲ್ಲಿ ಪರಮಾತ್ಮ ತನ್ನ ಅಂಗೈಯಲ್ಲಿ ನಮ್ಮೆಲ್ಲರನ್ನ ಕೂರಿಸ್ಕೊಳ್ತಾ ಇದ್ದಾರೆ. ನಾವೆಲ್ಲ ಫರಿಸ್ತೆಗಳು ಪರಮಾತ್ಮನ ಬಾಪ್ದಾದಾರವರ ಅಂಗೈಯಲ್ಲಿ ಕುಳಿತುಕೊಂಡಿದ್ದೇವೆ, ಪುಟಾಣಿ ಫರಿಸ್ತೆಗಳಾಗಿ. ಅನುಭವ ಮಾಡಿ. ವಿಶೇಷ ಸಕಾಶವನ್ನು, ಶಕ್ತಿಯನ್ನು ನಾವು ಮಕ್ಕಳಿಗೆ ತುಂಬುತ್ತಾ ಇದ್ದಾರೆ. ಅಗ್ನಿ ರೂಪದಲ್ಲಿ ಬಂದು ನಾವೆಲ್ಲ ಮಕ್ಕಳ ಮಸ್ತಕದಲ್ಲಿ ತುಂಬಿಕೊಳ್ಳುತ್ತಿದೆ ಪರಮಾತ್ಮ ಶಕ್ತಿ. ಅನುಭವ ಮಾಡ್ತಾ ಇದ್ದೀವಿ. ಪರಮಾತ್ಮ ಶಕ್ತಿಯನ್ನು ತುಂಬುತ್ತಾನೇ ಇದ್ದಾರೆ, ಖಜಾನೆಗಳಿಂದ ಭರ್ಪೂರ ಮಾಡ್ತಾನೇ ಇದ್ದಾರೆ. ನಮ್ಮೆಲ್ಲರಿಗೂ ಶಕ್ತಿಯನ್ನು ತುಂಬಿ ಪರಮಾತ್ಮ ನಮ್ಮೆಲ್ಲರನ್ನ ತಮ್ಮ ನಯನಗಳಲ್ಲಿ ಸಮಾವೇಶ ಮಾಡಿಕೊಂಡು ಬಿಡ್ತಾ ಇದ್ದಾರೆ. ಅವರ ಮಣಿಗಳಾಗಿ ಬಿಟ್ಟಿದ್ದೇವೆ. ಸೆಕೆಂಡಿನಲ್ಲಿ ನಮ್ಮ ಅಸ್ತಿತ್ವ 0. ಸೂಕ್ಷ್ಮವತನದಲ್ಲಿ ನಾವು ಎಲ್ಲೂ ಇಲ್ಲ. ಪರಮಾತ್ಮ ನಯನದಲ್ಲಿ ಸಮಾವೇಶರಾಗಿದ್ದೇವೆ. ಅನುಭವಕ್ಕೆ ಬರ್ತಾ ಇದೆ. ನಮ್ಮ ಫರಿಸ್ತಾ ಅಸ್ತಿತ್ವ ಇಲ್ಲ, 0. ಮಧುಬನದಲ್ಲಿ ಪಾಂಡವ ಭವನದ ಹಿಸ್ಟರಿ ಹಾಲಿನಲ್ಲಿ ಇಮರ್ಜ್ ಮಾಡಿದ್ದಾರೆ. ಅರ್ಥಾತ್ ನಾವೆಲ್ಲ ಫರಿಸ್ತೆಗಳು ಇಮರ್ಜ್ ಆಗಿದ್ದೇವೆ. ಎಲ್ಲಿ? ಹಿಸ್ಟರಿ ಹಾಲಿನಲ್ಲಿ. ನಮ್ಮೆಲ್ಲರ ಎದುರುಗಡೆ ಮಮ್ಮ ಜಗದಂಬ ಸರಸ್ವತಿ ಇಮರ್ಜ್ ಆಗಿದ್ದಾರೆ. ಬಾಪ್ ದಾದಾ ಇದ್ದಾರೆ. ಎಲ್ಲ ಪೂರ್ವಜರು. ನಾವೆಲ್ಲ ಫರಿಸ್ತೆಗಳ ಸುತ್ತಲೂ ಪೂರ್ವಜರಿದ್ದಾರೆ. ಡಬಲ್ ಶಕ್ತಿ ಪ್ರಾಪ್ತಿಯಾಗಿದೆ. ಎಲ್ಲ ಪೂರ್ವಜರು ನಮ್ಮ ಸುತ್ತಲೂ. ಎದುರುಗಡೆ ಮಮ್ಮ ಒಂದೊಂದು ಮಗುವಿಗೂ
ವಿಶೇಷ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಶಕ್ತಿಶಾಲಿ ದೃಷ್ಟಿಯನ್ನು ಕೊಡ್ತಾ 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 ಪ್ರತಿಯೊಂದು ಮಗುವಿಗೆ ಅಮೃತವನ್ನು ಅಂದರೆ ಸುಬಿರಸವನ್ನು ಕೊಡಿಸ್ತಾ ಇದ್ದಾರೆ. ಅನುಭವ ಮಾಡಿ. ಎಲ್ಲರೂ ಸುಬಿರಸ ಸ್ವೀಕರಿಸಬೇಕು. ಮಮ್ಮ ಕಡೆಯಿಂದ ಪರಮ ಅಮೃತವನ್ನು ಸ್ವೀಕರಿಸಬೇಕು. ಅಮೃತವನ್ನು ಸ್ವೀಕರಿಸಿದವರಿಗೆ ಮಾತ್ರ ಅಮರ ಭವದ ವರದಾನ ಪ್ರದಾನವಾಗಲಿದೆ. ಅಟೆನ್ಷನ್. ನಿರಹಂಕಾರಿ ಮಕ್ಕಳೇ, ಪರಮಾತ್ಮ ಸಮೀಪದ ರಚನೆಗಳೇ, ಮಮ್ಮ ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಪರಮ ಅಮೃತವನ್ನು ಕೊಡಿಸ್ತಾ ಇದ್ದರೆ ನಾವೆಲ್ಲರೂ ಸ್ವೀಕರಿಸ್ತಾ ಇದ್ದೀವಿ. ಸ್ವೀಕರಿಸಿದ ತಕ್ಷಣವೇ ಅಮರ ಭವ ಎಂದು ವರದಾನ ಪ್ರಾಪ್ತಿಯಾಗ್ತಾ ಇದೆ. ಅಮರ ಭವ, ಅಮರ ಭವ, ಅಮರ ಭವ, ಅಮರ ಭವ, ಅಮರ ಭವ. ಎಲ್ಲ ಮಕ್ಕಳಿಗೆ ಅಮೃತ ಪರಮಾಮೃತವನ್ನು ಕುಡಿಸುತ್ತಾ ಅಮರ ಭವ, ಅಮರ ಭವ, ಅಮರ ಭವದ ವರದಾನ ಕೊಡ್ತಾ ಇದ್ದಾರೆ ಮಮ್ಮ. ನಾವೆಲ್ಲರೂ ವರದಾನವನ್ನು ಪಡೆದಿದ್ದೇವೆ. ವರದಾನವನ್ನು ಪಡೆದು ಅಮೃತವನ್ನು ಸ್ವೀಕರಿಸಿದ್ದೇವೆ. ಅಮೃತವನ್ನು ಸ್ವೀಕರಿಸಿದ್ದೇವೆ. ಅಮೃತವನ್ನು ಸ್ವೀಕರಿಸಿ ಬಾಪ್ ದಾದಾರವರ ಹತ್ತಿರಕ್ಕೆ ಬರ್ತಾ ಇದ್ದೇವೆ. ಬಾಪ್ ದಾದ ಮುಗುಳ್ನಗ್ತ ನಮ್ಮೆಲ್ಲರ ಹಣೆಗೆ ವಿಜಯ್ ಭವ, ವಿಜಯ್ ಭವ, ವಿಜಯ್ ಭವ, ವಿಜಯ್ ಭವ ಎಂದು ತಿಲಕವನ್ನಿಡ್ತಾ ಇದ್ದಾರೆ ಬಾಪ್ ದಾದಾರವರು. ವಿಜಯ್ ಭವದ ತಿಲಕವನ್ನಿಡ್ತಾ ಇದ್ದಾರೆ ಬಾಪ್ ದಾದಾರವರು. ವಿಜಯ್ ಭವದ ತಿಲಕವನ್ನು ಕೊಟ್ಟು ಬಾಪ್ ದಾದ ಒಂದೊಂದು ತೀವ್ರ ಪುರುಷಾರ್ಥಿ ಮಗುವಿಗೆ ಆಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ, ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆಯ ಪ್ರಕಾಶತೆ, ಪ್ರಕಾಶತೆಯ ಪ್ರಕಾಶತೆ. ಮನೆಯ ತುಂಬ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳೇ ಹರಡಿ ಮನೆ ನಿರ್ವಿಘ್ನ. ಮನೆಯಲ್ಲಿರುವ ಎಲ್ಲ ಆತ್ಮಗಳು ಶಾಂತ ಚಿತ್ತದವರಾಗಿದ್ದಾರೆ. ಓಂ ಶಾಂತಿ, ಓಂ ಶಾಂತಿ. ಬಾಬಾ ಪ್ರತಿಯೊಂದು ಮಕ್ಕಳನ್ನು ನೋಡ್ತಾ ಇದ್ದಾರೆ. ಸೆಕೆಂಡ್ ಬೈ ಸೆಕೆಂಡ್ ನೋಡ್ತಾ ಇದ್ದಾರೆ. ಏನು ಪುರುಷಾರ್ಥ ಯಾವ ಮಕ್ಕಳು ಮಾಡ್ತಾ ಇದ್ರು, ಪುರುಷಾರ್ಥದ ನಂತರ ಏನು ಮಾಡ್ತೀರಿ, ಯಾವ ಹಲ್ಚಲಲ್ಲಿ ಹೋಗ್ತೀರಿ, ಅದೇ ಗುಂಗಲ್ಲಿರ್ತೀವ, ಆತ್ಮಿಕ ಸ್ಮೃತಿಯಲ್ಲಿರ್ತೀವ. ಪ್ರತಿಯೊಂದು ಮಗುವನ್ನು ಪ್ರತಿನಿತ್ಯ ಬಾಬಾ ಟೆಸ್ಟ್ ಮಾಡ್ತಾ ಇದ್ದಾರೆ. ಸೆಕೆಂಡ್ ಬೈ ಸೆಕೆಂಡ್. ಅಟ್ಲೀಸ್ಟ್ ಸಂಡೇ ಆದರೂ ಮನಸ್ಸು ಬುದ್ಧಿಯನ್ನು ಕಂಪ್ಲೀಟ್ 12 ಅವರ್ ಆದರೂ ನನ್ನ ಜೊತೆಗೆ ಜೋಡಿಸ್ಬೇಕಲ್ಲ ಮಕ್ಕಳೇ ಅಂತ ಬಾಬ್ರವರು. ನೆಕ್ಸ್ಟ್ ಯೋಗ ಆದಮೇಲೆ ಯಾವ ಹಲ್ಚಲಲ್ಲಿ ಹೋಗಬಾರ್ದು, ಸೈಲೆನ್ಸಲ್ಲಿರಿ ಮಕ್ಕಳೇ, ಗುಪ್ತವಾಗಿರಿ ಗುಪ್ತ ಪುರುಷಾರ್ಥಿಗಳೇ, ಸೈಲೆನ್ಸಲ್ಲಿರಿ, ಸೈಲೆನ್ಸಲ್ಲಿರಿ ಅಂತ ಬಾಬಾ ಎಲ್ರಿಗೂ ವಿಶೇಷ ವತನದಿಂದ ನಮ್ಗೆ ಸೌಂಡ್ ಕೇಳಿಸ್ತಾ ಇದೆ. ಬಾಬಾ ಸೈಲೆನ್ಸಲ್ಲಿರ್ಬೇಕು ಮಕ್ಕಳೇ. ವಾಣಿಯಲ್ಲಿ ಹೋಗ್ಬೇಡಿ. ಈಗ ಇಷ್ಟೆಲ್ಲ ನಿಮಗೆ ಶಕ್ತಿಯನ್ನು ತುಂಬಿ ಯೋಗಾಗ್ನಿ ಸ್ನಾನ ಮಾಡಿಸಿ ಕಳಿಸಿದ್ದೀನಿ. ಕೆಳಗಡೆ ಹೋಗಿ ಹಲ್ಚಲಲ್ಲಿ ಬಂದು ಓಟ ಮಾಡಿ ಆವಾಜಲ್ಲಿ ಬಂದು ಆವಾಜಲ್ಲಿ ಬರಬೇಡಿ. ಶಾಂತಿಯಲ್ಲಿರಿ ಮಕ್ಕಳೇ, ಸೈಲೆನ್ಸಲ್ಲಿರಿ ಮಕ್ಕಳೇ. ಇದು ನನ್ನ ಆಜ್ಞೆ ಆಗಿದೆ ಅಂತಿದ್ದಾರೆ ಬಾಪ್ ದಾದಾರವರು. ಆಜ್ಞೆ ಆಕ್ಸೆಪ್ಟೆಡಾ? ಎಲ್ಲರೂ ಆಕ್ಸೆಪ್ಟ್ ಮಾಡ್ಕೊಂಡಿದ್ವಾ? ಪರಮಾತ್ಮನ ಆಜ್ಞೆಯನ್ನು ಯಾರೆಲ್ಲ ಆಕ್ಸೆಪ್ಟ್ ಮಾಡ್ಕೊಂಡಿದ್ರಿ ಕೈ ಎತ್ತಿರಿ. ಬಾಬಾ ಹೋಗಿ ಮಾತನಾಡೋದಿಲ್ಲ. ಎಂಥ ಅವಶ್ಯಕತೆ ಇದ್ದರೂ ಅವ್ಯಕ್ತ ಸ್ಥಿತಿ ಭಾಷೆ ಗೊತ್ತಲ್ವಾ, ಹಗೂರವಾಗಿ ಮಾತಾಡ್ತಾರೆ. ಬಾಪ್ ದಾದ ಹೇಗೆ ಮಾತಾಡ್ತಾರೆ, ಬಾಪ್ ದಾದ ಹೇಗೆ ಮಾತಾಡ್ತಾರೆ ಹಾಗೆ ಹಗೂರವಾಗಿ ಮಾತನಾಡುವಂಥದ್ದು. ಮಾತನಾಡೋದು ಹೇಗೆ? ಹಗೂರವಾಗಿ ಮಾತನಾಡುವಂಥದ್ದು. ಹೇಗೆ ಮಾತಾಡೋದು? ಹಗೂರು. ನಮ್ಮ ಲಿಟಲ್ ಆಂಜಲ್ ಯಾವುದು? ನಮ್ಮ ನಂದಿನಿ ಲಿಟಲ್ ಆಂಜಲ್. ಕಮ್ ಬೋಲೋ ಧೀರೆ ಬೋಲೋ. ಅದನ್ನೆಲ್ಲರೂ ಪ್ರಾಕ್ಟಿಕಲ್ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಮಾಡೋಣಲ್ವಾ? ಸೈಲೆನ್ಸಲ್ಲಿ ಇರೋಣ ಅಥವಾ ಹಲ್ಚಲಲ್ಲಿ ಹೋಗೋಣ? ಯಾರೋ ಮಾತನಾಡಿದ್ರು ಅಂತ ಒಟ್ಟ ಮಾತನಾಡೋದು ಆವಾಜಿನಲ್ಲಿ ಬರಲೇಬಾರ್ದು. ಯಾರಿಗೆ ಸಾಧ್ಯ ಆಗ್ತದೆ ಇದು? ಆವಾಜ್ ಸೆ ಪರೆ. ಅಟ್ಲೀಸ್ಟ್ ಸಂಡೇ ಒಂದಿನ ಸೈಲೆನ್ಸ್. ಎಷ್ಟು ಸಾಧ್ಯ ಅಷ್ಟು ಸೈಲೆನ್ಸ್ ಇರ್ಲಿಕ್ಕೆ ಸಾಧ್ಯನಾ? ಪಾಸಿಬಲ್ ಇದೆಯಾ?
ಯಾರು ಹಲ್ಚಲಲ್ಲಿ ಹೋಗಲ್ಲ ನಾವು, ಓಕೆನಾ? ಬಾಬಾ ಹೇಳ್ತಾ ಇದ್ದಾರೆ. ಜಿ ಬಾಬಾ ಅಂತ ನಾವೆಲ್ಲರೂ ಸ್ವೀಕರಿಸಿದ್ದೇವೆ, ಬಾಬರವರ ಮಾತನ್ನು ಸ್ವೀಕರಿಸಿದ್ದೇವೆ. ಏನು ಮಾತು ವಾಣಿಯಲ್ಲಿ ಹೋಗುವ ಹಾಗೆ ಇಲ್ಲ. ಪರಮಾತ್ಮನಿಗೆ ಹಾಜಿ ಬಾಬಾ ಅಂದಂತಹ ಮಕ್ಕಳ ಮೇಲೆ ಕಣ್ಣಿಟ್ಟಿದ್ದಾರೆ ಬಾಬರವರು. ಓಕೆ, ಅವರ ದೃಷ್ಟಿ ನಮ್ಮ ಮೇಲಿದೆ, ನೋಡ್ತಾ ಇದ್ದಾರೆ, ಸೆಕೆಂಡ್ ಬೈ ಸೆಕೆಂಡ್ ಚೆಕ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸೂಕ್ಷ್ಮ ಸ್ಥಿತಿ, ವಾಣಿಯಲ್ಲಿ ಬರೆದೇನೆ ಸೈಲೆನ್ಸ್ ಸ್ಟೇಜಲ್ಲಿ ಯಾರೆಲ್ಲ ಇರ್ತೀರಿ ಬಾಬಾ ನೋಡ್ತಾರೆ. ಲಾಸ್ಟ್ ಮಿನಿಟಲ್ಲಿ ಈ ಗೀತೆಯನ್ನು ಆಲಿಸುತ್ತಾರೆ, ಸೈಲೆನ್ಸಲ್ಲಿ ಹೋಗುವಂಥದ್ದು. सर्वस्य योगमाया समावृतः मूढोऽयं नाभिजानाति लोको मामजमव्ययम् नाहं प्रकाश सर्वस्य योगमाया समावृतः मूढोऽयं नाभिजानाति लोको मामजमव्ययम् रहस्यों की छाया में छिपा अंतिम ज्ञान निशब्द आकाश में गीत एक अनजान रहस्यों की छाया में छिपा अंतिम ज्ञान निशब्द आकाश में गीत एक अनजान अज्ञात के गर्भ से उठे अनसुलझा स्वर अंधकार के मौन में जगे अनंत निर्झर मन में उलझन भरी हृदय में आशा खिली एक संकेत गूंज रहा अब है अंतिम घड़ी अंतिम घड़ी अंतिम घड़ी ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಎಲ್ರಿಗೂ ಓಂ ಶಾಂತಿ.